ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಗೂಗಲ್ ಆ್ಯಡ್ಸ್ ಬಗ್ಗೆ ಕಲಿತಿದ್ವಿ, ರೈಟ್? ಸೊ ಬೇಸಿಕಲಿ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಕಲ್ತಿದ್ವಿ, ಒಂದು ಬೇಸಿಕ್ ಒಂದು ಸರ್ಚ್ ಆ್ಯಡ್ಸ್ನ ನಾವು ರನ್ ಮಾಡಬೇಕಾದ್ರೆ ಏನೇನೆಲ್ಲ ಆಪ್ಷನ್ಸ್ಗಳಿರ್ತವೆ ಅನ್ನೋದನ್ನು ನಾವು ಕಲ್ತಿದ್ವಿ, ರೈಟ್? ಒಂದು ಬೇಸಿಕ್ ಆಪ್ಷನ್ಸ್ಗಳನ್ನು ನಾವು ಕಲ್ತಿದ್ವಿ, ರೈಟ್? ಸೊ ಇವತ್ತು ಒಂದು ಕ್ಯಾಂಪೇನನ್ನು, ಒಂದು ಡೆಮೋ ಕ್ಯಾಂಪೇನನ್ನು ಯಾವ ರೀತಿ ರನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಕಲಿತೇವೆ, ಓಕೆ? ಸೊ ಒಂದು ಬಿಸ್ನೆಸ್ಗೆ ಅಥವಾ ಒಂದು ಸರ್ವಿಸ್ಗೆ ನೀವೇನಾದರೂ ಗೂಗಲ್ ಆ್ಯಡ್ಸ್ ರನ್ ಮಾಡ್ತೀರಾ ಅಂತಂದರೆ ಯಾವ ರೀತಿ ರನ್ ಮಾಡಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಕಲಿತೇವೆ, ಓಕೆ? ಸೊ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದೆ, ನಿಮ್ಮ ಜಿಮೇಲ್ ಅಕೌಂಟ್ ನಿಮ್ಮ ಗೂಗಲ್ ಆ್ಯಡ್ಸ್ ಅಕೌಂಟ್ ಆಗಿರುತ್ತೆ, ಓಕೆ? ಸೊ ನೀವು ಗೂಗಲ್ಗೆ ಹೋಗಿ Google/ads ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಗೂಗಲ್ ಆ್ಯಡ್ಸ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಬೈ ಡಿಫಾಲ್ಟ್ ನಿಮ್ಮ ಒಂದು ಗೂಗಲ್ ಯಾವ ಜಿಮೇಲ್ ಅಕೌಂಟಲ್ಲಿ ಯೂಸ್ ಮಾಡ್ತಿರ್ತೀರಲ್ವಾ, ಅದೇ ಜಿಮೇಲ್ ಅಕೌಂಟಲ್ಲಿ ನೀವು ಗೂಗಲ್ ಆ್ಯಡ್ಸನ್ನು ಕ್ರಿಯೇಟ್ ಮಾಡಿರ್ತೀರ. ಇಫ್ ಇನ್ ಕೇಸ್ ನಿಮಗೆ ಬೇರೆ ಗೂಗಲ್ ಆ್ಯಡ್ಸ್ ಅಕೌಂಟು ಅಥವಾ ಪ್ರೈವೇಟ್ ಗೂಗಲ್ ಆ್ಯಡ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದಾಗ ಬೇರೆ ಜಿಮೇಲ್ ಅಕೌಂಟನ್ನು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ, ಓಕೆ? ಸೊ ಬೇಸಿಕಲಿ ನೀವು ಯಾರಿಗೆ ರನ್ ಮಾಡ್ತೀರಲ್ವಾ ಅವ್ರು ನಿಮಗೆ ಒಂದು ಜಿಮೇಲ್ ಅಕೌಂಟನ್ನು ಕೊಡ್ತಾರೆ. ಸೊ ಆ ಜಿಮೇಲ್ ಅಕೌಂಟ್ ಮೂಲಕ ನೀವು ಆ್ಯಡ್ಸ್ಗಳನ್ನು ರನ್ ಮಾಡ್ಬೋದು, ಓಕೆ? ಸೊ ಮೇಕ್ ಶೋರ್ ಒಂದು ಜಿಮೇಲ್ ಅಕೌಂಟಿಂದ ನೀವು ಎಷ್ಟು ಗೂಗಲ್ ಆ್ಯಡ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು? 20 ಗೂಗಲ್ ಆ್ಯಡ್ಸ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಬೋದು ಒಂದು ಜಿಮೇಲ್ ಅಕೌಂಟಲ್ಲಿ. ಒನ್ಸ್ 20 ಲಿಮಿಟ್ ಕ್ರಾಸ್ ಆಯಿತು ಅಂತಂದರೆ ನೀವು ಅಗೇನ್ ಬೇರೆ ಜಿಮೇಲ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಓಕೆ? ಸೊ ವಿಲ್ ಗೋ ಟು Google/ads ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಗೂಗಲ್ ಆ್ಯಡ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಏನಿರುತ್ತೆ ಅಲ್ವಾ ಅದರಲ್ಲಿ ನೀವು ಗೂಗಲ್ ಆ್ಯಡ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ನಂದು ಆಲ್ರೆಡಿ ಗೂಗಲ್ ಆ್ಯಡ್ಸ್ ಅಕೌಂಟ್ಗಳಿರೋದ್ರಿಂದ ಈ ರೀತಿ ತೋರಿಸುತ್ತೆ, ಬಟ್ ನಿಮಗೆ ಈ 2 ಆಪ್ಷನ್ ಅಷ್ಟೇ ತೋರಿಸ್ತಿರುತ್ತೆ, ಸ್ವಿಚ್ ಗೂಗಲ್ ಅಕೌಂಟ್, ನ್ಯೂ ಗೂಗಲ್ ಆ್ಯಡ್ಸ್ ಅಕೌಂಟ್ ಅಂತ, ಓಕೆ? ಈ ನ್ಯೂ ಗೂಗಲ್ ಆ್ಯಡ್ಸ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಪ್ರೋಸೆಸ್ ಹೇಳಿದ್ದೆ ಅಲ್ವಾ ಸೇಮ್ ಪ್ರೋಸೆಸ್ಸೇ ಇರುತ್ತೆ, ಬಟ್ ಇವತ್ತು ನಾನು ಇದನ್ನು ತೋರ್ಸಕ್ಕೆ ಹೋಗಲ್ಲ. ಸೊ ಒಂದು ಡೆಮೋ ಅಕೌಂಟ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದೆ, ಸೊ ಅದನ್ನೇ ತಗೋತೀನಿ. ಸೊ ಒನ್ಸ್ ಓಕೆ, ಇದು ಪೇಮೆಂಟ್ ಆಪ್ಷನ್ ಕೇಳ್ತಿದೆ, ವಿಲ್ ಗೋ ಟು ಸಮ್ ಅದರ್. ಸೊ ಈ ರೀತಿ ಬರಬೇಕು, ನೀವು ಗೂಗಲ್ ಆ್ಯಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಈ ರೀತಿ ಬರಬೇಕು, ಓಕೆ? ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಗೂಗಲ್ ಆ್ಯಡ್ಸ್ಗೆ ಅದರದೇ ಆದಂಥ ಒಂದು ಅಕೌಂಟ್ ಸ್ಟ್ರಕ್ಚರ್ ಇರುತ್ತೆ. ಆ ಅಕೌಂಟ್ ಸ್ಟ್ರಕ್ಚರನ್ನು ಫಾಲೋ ಮಾಡ್ಕೊತ ನಾವು ಆ್ಯಡ್ಸ್ಗಳನ್ನು ರನ್ ಮಾಡಬೇಕಾಗುತ್ತೆ. ಫಸ್ಟ್ ಏನು, ಗೂಗಲ್ ಆ್ಯಡ್ಸ್ ಅಕೌಂಟ್. ಸೊ ಬೈ ಡಿಫಾಲ್ಟ್ ನಿಮ್ಮ ಜಿಮೇಲ್ ಅಕೌಂಟ್ ಆಗಿರುತ್ತೆ. ಸೊ ಆ್ಯಂಡ್ ದೆನ್ ವಾಟ್ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ? ಎಸ್, ಕ್ಯಾಂಪೇನಲ್ಲಿ ನಾವು ಏನನ್ನ ಟಾರ್ಗೆಟ್ ಮಾಡ್ತೀವಿ? ಲೊಕೇಶನ್. ಎಸ್, ಯಾವ ಲೊಕೇಶನ್ಸ್ಗೆ ನಿಮ್ಮ ಒಂದು ಆ್ಯಡನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನಾವು ಕ್ಯಾಂಪೇನ್ ಲೆವೆಲಲ್ಲಿ ತೋರಿಸ್ತೀವಿ. ಸೊ ಆ್ಯಂಡ್ ದೆನ್ ಇನ್ಯಾವುದಿದೆ? ಆ್ಯಡ್ ಗ್ರೂಪ್. ಅಂದರೆ ಆ್ಯಡ್ ಗ್ರೂಪಲ್ಲಿ ಏನು ಟಾರ್ಗೆಟ್ ಮಾಡ್ತೀವಿ ನಾವು? ಸರ್ವಿಸಸ್. ಬೇಸಿಕಲಿ ನಮ್ಮ ಒಂದು ಬಿಸ್ನೆಸ್ ಏನು ಸರ್ವಿಸಸನ್ನು ಆಫರ್ ಮಾಡುತ್ತೆ ಅದನ್ನು ನಾವು ಆ್ಯಡ್ ಗ್ರೂಪ್ಸ್ ಲೆವೆಲಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಆ್ಯಂಡ್ ದೆನ್ ಕೀವರ್ಡ್ಸ್. ಯಾವ ಕೀವರ್ಡ್ಸ್ಗಳಿಗೆ ನೀವು ನಿಮ್ಮ ಒಂದು ಆ್ಯಡನ್ನು ತೋರ್ಸೋಕೆ ಇಷ್ಟಪಡ್ತೀರಾ ಅದನ್ನು ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಆ್ಯಡ್ ಕಾಪಿ. ಒಂದು ಆ್ಯಡನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ, ಅದನ್ನು ನಾವು ಆ್ಯಡ್ ಕಾಪಿ ಅಂತ ಕರಿತೀವಿ. ಇದಿಷ್ಟು ಗೂಗಲ್ ಆ್ಯಡ್ಸಿನ ಅಕೌಂಟ್ ಸ್ಟ್ರಕ್ಚರ್. ನೀವು ಗೂಗಲ್ ಆ್ಯಡ್ಸನ್ನು ರನ್ ಮಾಡ್ತೀರಾ ಅಂತ ಅಂದಾಗ ಈ ಅಕೌಂಟ್ ಸ್ಟ್ರಕ್ಚರ್ ನಿಮಗೆ ನೆನಪಿರಲೇಬೇಕು, ಓಕೆ? ಸೊ ಲೆಟ್ಸ್ ಸಿ ಇಲ್ಲಿ ಬೈ ಡಿಫಾಲ್ಟ್ ಓವರ್ ವ್ಯೂ ಅಂತ ಇರುತ್ತೆ. ನೀವು ಇಲ್ಲಿ ನ್ಯೂ ಕ್ಯಾಂಪೇನ್ ಅಂತ ಪ್ಲಸ್ ಐಕಾನ್ ಕಾಣುತ್ತೆ ಅಲ್ವಾ, ಇಲ್ಲಿ ಬೇಕಾದರೂ ಕ್ಲಿಕ್ ಮಾಡ್ಬೋದು. ಆರ್ ಎಲ್ಸ್ ಇಲ್ಲಿ ಕ್ಯಾಂಪೇನ್ಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕ್ಯಾಂಪೇನ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸೊ ಈ ಕ್ಯಾಂಪೇನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕ್ಯಾಂಪೇನ್
ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಇಫ್ ಇನ್ ಕೇಸ್ ನೀವು ಫ್ಯೂಚರಲ್ಲಿ ಪಾಸ್ಟಲ್ಲಿ ಹಿಂದೆ ಯಾವುದಾದ್ರೂ ಒಂದು ಕ್ಯಾಂಪೇನನ್ನು ರನ್ ಮಾಡಿದರೆ ಇಲ್ಲಿ ನಿಮಗೆ ಕ್ಯಾಂಪೇನ್ಗಳು ಕಂಡು ಬರ್ತವೆ. ಸೊ ಆರ್ ಎಲ್ಸ್ ಇರಲ್ಲ. ಅಗೈನ್ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಿರುತ್ತೆ ಅಲ್ವಾ, ಕ್ರಿಯೇಟ್ ಎ ಕ್ಯಾಂಪೇನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂ ಕ್ಯಾಂಪೇನ್ ಅಂತ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಬೇಕಾದರೂ ಕ್ಲಿಕ್ ಮಾಡಿಕೊಂಡು ನೀವು ಕ್ಯಾಂಪೇನನ್ನು ಕ್ರಿಯೇಟ್ ಮಾಡ್ಬೋದು. ಆರ್ ಎಲ್ಸ್ ಓವರ್ ವ್ಯೂ, ನಿಮಗೆ ಒಂದು ಗೂಗಲ್ ಆಡ್ಸ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣುತ್ತೆ. ಸೊ ಅಲ್ಲಿ ನ್ಯೂ ಕ್ಯಾಂಪೇನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಕ್ಯಾಂಪೇನನ್ನು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಅಗೇನ್ ಚೂಸ್ ಯುವರ್ ಆಬ್ಜೆಕ್ಟಿವ್ ಅಂತ ಕೇಳಿಸುತ್ತೆ. ಅಂತಂದರೆ ನೀವು ಏನಕ್ಕೋಸ್ಕರ ಒಂದು ಗೂಗಲ್ ಆ್ಯಡ್ಸನ್ನು ರನ್ ಮಾಡ್ತಿದ್ದೀರಾ? ಸೇಲ್ಸ್ಗೋಸ್ಕರ ಮಾಡ್ತಿರ್ತೀರಾ, ಅಥವಾ ಲೀಡ್ಸ್ಗೋಸ್ಕರ ಮಾಡ್ತಿರ್ತೀರಾ, ಅಥವಾ ನಿಮ್ಮ ಒಂದು ವೆಬ್ಸೈಟ್ಗೆ ಟ್ರಾಫಿಕ್ ತೊಗೊಬರೋಕ್ಕೆ ಮಾಡ್ತಿರ್ತೀರಾ, ಆರ್ ಎಲ್ಸ್ ಒಂದು ಆ್ಯಪಿಗೆ ಎಂಗೇಜ್ಮೆಂಟ್ಸ್ ಅಥವಾ ಇನ್ಸ್ಟಾಲ್ಸ್ ಬೇಕು ಅಂತ ಅಂದಾಗ ನೀವು ಆ್ಯಪ್ ಪ್ರಮೋಷನನ್ನು ಯೂಸ್ ಮಾಡ್ಕೋಬೋದು. ಆರ್ ಎಲ್ಸ್ ಅವೇರ್ನೆಸ್, ಲೋಕಲ್ ಶಾಪ್, ಈ ರೀತಿ ಇರುತ್ತೆ. ಬಟ್ ನೀವು ಇಲ್ಲಿ ಯಾವುದನ್ನು ಚೂಸ್ ಮಾಡಬೇಡಿ. ಇಲ್ಲೊಂದು ಆಪ್ಷನ್ ಇರುತ್ತೆ ನೋಡಿ, ಕ್ರಿಯೇಟ್ ಎ ಕ್ಯಾಂಪೇನ್ ವಿತೌಟ್ ಗೈಡೆನ್ಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೇಳುತ್ತೆ ಯಾವ ಆ್ಯಡನ್ನು ನೀವು ರನ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಸರ್ಚ್ ಆ್ಯಡ್ಸ್ನ ರನ್ ಮಾಡ್ತೀರಾ, ಅಥವಾ ಡಿಸ್ಪ್ಲೇ ಆ್ಯಡ್ಸ್ನ ರನ್ ಮಾಡ್ತೀರಾ, ಆ್ಯಪ್ ಆ್ಯಡ್ಸ್ನ ರನ್ ಮಾಡ್ತೀರಾ, ಆರ್ ಎಲ್ಸ್ ಶಾಪಿಂಗ್ ಆ್ಯಪ್ನ ರನ್ ಮಾಡ್ತೀರಾ, ವಿಡಿಯೋ ಆ್ಯಪ್ ರನ್ ಮಾಡ್ತೀರಾ, ಈ ರೀತಿ. ಸೊ ಆ್ಯಸ್ ಆಫ್ ನಾವು ಸರ್ಚ್ ಆ್ಯಡ್ಸ್ ರನ್ ಮಾಡ್ತಿರೋದ್ರಿಂದ ಸರ್ಚ್ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಫ್ಟರ್ ದಟ್ ಇಲ್ಲಿ ನಮಗೆ ಒಂದು ಕ್ವಶನ್ ಕೇಳುತ್ತೆ. ಏನಪ್ಪ ಅಂತಂದರೆ, ನೀವು ಆ್ಯಡ್ಸ್ನ ರನ್ ಮಾಡ್ತೀರಾ ಅಲ್ವಾ, ಸೊ ಆ್ಯಡ್ಸಿಂದ ನಿಮಗೆ ವೆಬ್ಸೈಟಿಗೆ, ನಿಮ್ಮ ಒಂದು ವೆಬ್ಸೈಟ್ಗೆ ವಿಸಿಟ್ ಬೇಕೋ ಅಥವಾ ನಿಮಗೆ ಫೋನ್ ಕಾಲ್ಸ್ ಬೇಕೋ ಅಂತ. ಈ ವೆಬ್ಸೈಟ್ ವಿಸಿಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಒಂದು ವೆಬ್ಸೈಟ್ URL ಅಂತಂದರೆ ನಿಮ್ಮ ಒಂದು ವೆಬ್ಸೈಟಿನ ಲಿಂಕ್ ಏನಿರುತ್ತೆ ಅಲ್ವಾ, ಆ ಒಂದು ಲಿಂಕನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಆಫ್ ನಾವು ನಾನಿಲ್ಲಿ ನನ್ನ ಒಂದು ವೆಬ್ಸೈಟಿನ ಲಿಂಕನ್ನು ನಾನು ಕೊಡ್ತೀನಿ. ಎಸ್, ಪೇಸ್ಟ್ ಮಾಡ್ತೀನಿ. ಸೊ ಆಫ್ಟರ್ ದ್ಯಾಟ್ ಚೂಸ್ ಗೋಲ್ಸ್ ದಟ್ ಯು ವುಡ್ ಲೈಕ್ ಟು ಫೋಕಸ್ ಆನ್ ಅಂತ ಬರುತ್ತೆ. ಅಂತಂದರೆ ನೀವು ಈ ಆ್ಯಡ್ಸ್ ಮೂಲಕ ಏನಕ್ಕೋಸ್ಕರ ಫೋಕಸ್ ಮಾಡ್ತೀರಾ ಅಂತ. ಓಕೆ, ಸೊ ಪರ್ಚೇಸ್, ಇಫ್ ಇನ್ ಕೇಸ್ ನಿಮ್ದೇನಾದರೂ ಇ ಕಾಮರ್ಸ್ ವೆಬ್ಸೈಟ್ ಇದ್ದರೆ ಯು ಕ್ಯಾನ್ ಗೋ ವಿತ್ ಪರ್ಚೇಸ್. ಸೊ ಈ ರೀತಿ ಇರುತ್ತೆ. ಇಲ್ಲಿ ಆಪ್ಷನ್ಸ್ಗಳಿರ್ತವೆ, ನಿಮಗೆ ಓದಿರೆ ಗೊತ್ತಾಗುತ್ತೆ. ಓಕೆ, ಸೊ ಆ್ಯಸ್ ಆಫ್ ನಾವು ಪೇಜ್ ವ್ಯೂ ಅಂತ ನಾನು ಮಾಡ್ತೀನಿ. ಸೊ ಆಫ್ಟರ್ ದಟ್ ಇಲ್ಲಿ ಕ್ಯಾಂಪೇನ್ ಅಂತ ಇರುತ್ತೆ. ನೀವು ಈ ಕ್ಯಾಂಪೇನ್ ನೇಮ್ನ ಏನು ಬೇಕಾದರೂ ಕೊಟ್ಕೋಬೋದು, ನಿಮ್ಮ ಇಷ್ಟ. ಓಕೆ, ಸೊ ಆ್ಯಸ್ ಆಫ್ ನಾವು ಲೆಟ್ ಮೀ ಟೇಕ್, ಇವತ್ತು ನಾವು ಯಾವುದಾದ್ರೂ ಒಂದು ಕ್ಯಾಬ್ ಸರ್ವಿಸ್ ಬಿಸ್ನೆಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಕ್ಯಾಬ್ ಸರ್ವಿಸ್ಗೆ ನಾವು ಯಾವ ರೀತಿ ಒಂದು ಆ್ಯಡನ್ನು ರನ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಕ್ಯಾಂಪೇನ್ ನೇಮ್ ಲೆಟ್ ಮೀ ಟೇಕ್ ಕ್ಯಾಬ್ ಸರ್ವಿಸ್. ಸೊ ಒಂದು ಕ್ಯಾಂಪೇನಿಗೆ ನೇಮ್ ಕೊಟ್ಟಾದಮೇಲೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ನೀವು ಕೊಡ್ಬೋದು, ಕ್ಲಿಕ್ ಮಾಡ್ಬೋದು. ಸೊ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಬಿಡ್ಡಿಂಗ್ ಟೈಪ್ ಬರುತ್ತೆ. ಸೊ ಬಿಡ್ಡಿಂಗ್ ಟೈಪಲ್ಲಿ ವಾಟ್ ಡು ಯು ವಾಂಟ್ ಟು ಫೋಕಸ್ ಆನ್ ಅಂತ ಬರುತ್ತೆ. ಅಂತಂದರೆ ಕನ್ವರ್ಷನ್ ಮೇಲೆ ಫೋಕಸ್ ಮಾಡ್ತೀರಾ ಅಥವಾ ಕ್ಲಿಕ್ಸ್ ಮೇಲೆ ಫೋಕಸ್ ಮಾಡ್ತೀರಾ ಅಂತ. ಸೊ ಕ್ಲಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಬಿಕಾಸ್ ಸರ್ಚ್ ಆ್ಯಡ್ಸನ್ನು ನಾವು ನಮ್ಮ ಒಂದು ವೆಬ್ಸೈಟಿಗೆ ಕ್ಲಿಕ್ಸ್ ಆಗಲಿ ಅಂತಲೇ ನಾವು ರನ್ ಮಾಡ್ತೀವಿ. ಸೊ ಹಾಗಾಗಿ ಓಕೆ, ಸೊ ಆ್ಯಂಡ್ ದೆನ್ ಇಲ್ಲಿ ಸೆಟ್ ಎ ಮ್ಯಾಕ್ಸಿಮಮ್ ಕಾಸ್ಟ್ ಪರ್ ಕ್ಲಿಕ್ ಬಿಡ್ ಲಿಮಿಟ್ ಅಂತ ಇದೆ. ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಏನಕ್ಕೆ ನಾವು ಇದನ್ನು ಸೆಟ್ ಮಾಡ್ತೀವಿ ಅಂತ. ಏನಕ್ಕೆ ಸೆಟ್ ಮಾಡ್ತೀವಿ ಇದನ್ನು? ಅಂದ್ರೆ ಟಾರ್ಗೆಟ್ ಮೇಡಮ್, ನಮ್ದು ಹೆಚ್ಚಿನ ಅಮೌಂಟ್ ಹೋಗಬಾರ್ದು ಅಂತ. ಎಸ್, ಒಂದು ಕ್ಲಿಕ್ಕಿಗೆ ನಾನು ಮ್ಯಾಕ್ಸಿಮಮ್ ಇಷ್ಟೇ ಕೊಡ್ತೀವಿ ಅಂತ ನಾವು ಇದು ಮಾಡ್ತೀವಿ. ಸೊ ಲೆಟ್ ಮಿ ಟೇಕ್ 40 ರೂಪೀಸ್. ಓಕೆ, ಸೊ ಮ್ಯಾಕ್ಸಿಮಮ್ ನಾನು 40 ರೂಪೀಸ್ ಅಷ್ಟೇ ನಾನು ಪೇ ಮಾಡೋದು ಒಂದು ಕ್ಲಿಕ್ಕಿಗೆ ಅಂತ. ಇಫ್ ಇನ್ ಕೇಸ್ ನನ್ನ ಕಾಂಪಿಟೇಟರ್ 41 ರೂಪೀಸ್ ಪೇ ಮಾಡಿದ್ರೆ ನಾನು ಸ್ಟಿಲ್ 40 ರೂಪೀಸೇ ಪೇ ಮಾಡ್ತೀನಿ. ಇಫ್ ಇನ್ ಕೇಸ್ ಅವ್ನು 39 ರೂಪೀಸ್ ಪೇ ಮಾಡಿದ್ರೆ ನಾನು 40 ರೂಪೀಸ್ ಪೇ ಮಾಡ್ತೀನಿ. ಓಕೆನಾ? ಆ ರೀತಿ. ಇಫ್ ಇನ್ ಕೇಸ್ ಅವನು ಏನಾದರೂ 20 ರೂಪೀಸ್ ಪೇ ಮಾಡಿದರೆ ನಾವು ಎಷ್ಟು ರೂಪೀಸ್ ಪೇ ಮಾಡ್ತೀವಿ? ಎಸ್, ಇಫ್ ಇನ್ ಕೇಸ್ ಅವ್ನು 20 ರೂಪೀಸ್, ನಿಮ್ಮ ಕಾಂಪಿಟೇಟರ್ 20 ರೂಪೀಸ್ ಪೇ ಮಾಡ್ತಿದ್ರೆ ನೀವು ಎಷ್ಟು ರೂಪೀಸ್ ಪೇ ಮಾಡ್ತೀರಾ ಒಂದು ಕ್ಲಿಕ್ಕಿಗೆ?
ಅದು ನಮ್ಗೆ ಕಾಣಿಸಲ್ಲಲ್ರಿ ಮೇಡಮ್. ನೋ 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 ಇವಾಗ ನಿಮ್ಮ ಮ್ಯಾಕ್ಸಿಮಮ್ ₹40 ಅಂತ ನೀವು ಒಂದು ಕ್ಲಿಕ್ಕಿಗೆ ಪೇ ಮಾಡ್ತಿರ್ತೀರಾ. ಓಕೆ, ಹೌದು ಹೌದು. ನಿಮ್ಮ ಕಾಂಪಿಟೇಟರ್ ₹39 ಪೇ ಮಾಡಿದ್ರೆ ನೀವು ಎಷ್ಟು ರುಪೀಸ್ ಪೇ ಮಾಡ್ತೀರಾ? ₹40. ಓಕೆ, ಅದೇ ಲಿಮಿಟ್ ಹಾಕೊಂಡಿತ್ತಲ್ಲ. ಎಸ್, ₹40 ನೀವು ಪೇ ಮಾಡ್ತಿರ್ತೀರಾ. ಓಕೆ, ಹಾಂ ಹಾಂ. ಇಫ್ ಇನ್ ಕೇಸ್ ನಿಮ್ಮ ಒಬ್ರು ಕಾಂಪಿಟೇಟರ್ ₹90 ಪೇ ಮಾಡ್ತಿರ್ತಾರೆ, ಅವಾಗ ನೀವು ಎಷ್ಟು ರುಪೀಸ್ ಪೇ ಮಾಡ್ತೀರಾ? ಅದು ಅಂದ್ರೆ ನಮಗೆ ಕಾಣಿಸಿರು ಕಾಣಿಸ್ಲಿಲ್ಲ ಅಂದ್ರೂ ಅಂದಾಜ್ ಮೇಲೆ ಎಷ್ಟು ರುಪೀಸ್ ಪೇ ಮಾಡ್ತಿರ್ಬೋದು ನೀವು? ₹20. ₹20. ಯಾಕೆ ₹20? ಅಂದ್ರೆ ಆ ಬಿಡ್ ನಮಗೆ ಬೇಕಾಗಿರ್ತಲ್ಲ. ಎಸ್, ಸಿ ಬೇಸಿಕಲಿ ನಿಮ್ಮ ಕಾಂಪಿಟೇಟರ್ ಏನು ಬಿಡ್ ಮಾಡ್ತಾರೋ ಅದಕ್ಕೆ +1 ಹಾಂ ಗೂಗಲ್ ನಿಮ್ಮ ಕಡೆಯಿಂದ ಬಿಡ್ ಮಾಡುತ್ತೆ. ಬಟ್ ಆ ರೀತಿ ನಾವು ಎಷ್ಟು ರುಪೀಸಿಗೆ ಮಾಡಿದ್ದೀವಿ? ₹40 ಇಫ್ ಇನ್ ಕೇಸ್ ನಿಮ್ಮ ಒಬ್ರು ಕಾಂಪಿಟೇಟರ್ ₹40 ಪೇ ಮಾಡಿರು ಅಂತ ₹41 ಪೇ ಮಾಡಿರು ಅಂತ ಅನ್ಕೊಳ್ಳಿ. ಹೌದು. ಆವಾಗ ನೀವು ₹40ಗೆ ಗೂಗಲ್ ಸ್ಟಾಪ್ ಮಾಡುತ್ತೆ. ಬಿಕಾಸ್ ನಾವು ಗೂಗಲ್ಗೆ ಡೈರೆಕ್ಟಾಗಿ ಹೇಳಿದ್ದೀವಿ, ನನ್ನ ಕೆಪಾಸಿಟಿ ಇರೋದು ಒಂದು ಕ್ಲಿಕ್ಕಿಗೆ ₹40 ಅಷ್ಟು ನಾನು ಪೇ ಮಾಡ್ಬೋದು, ಮ್ಯಾಕ್ಸಿಮಮ್ ₹40 ಪೇ ಮಾಡ್ಬೋದು. ಹಾಂ ಸೊ ಇಫ್ ಆಲ್ ಆಫ್ ಸಡನ್ ನಿಮ್ಮ ಕಾಂಪಿಟೇಟರ್ ₹12 ಪರ್ ಕ್ಲಿಕ್ಕಿಗೆ ಪೇ ಮಾಡ್ತಾರೆ, ಆವಾಗ ಗೂಗಲ್ ನನ್ನ ಕಡೆಯಿಂದ +1 ಅಂತಂದರೆ ₹13. ಓಕೆನಾ? 40 ತನಕ ಹೋಗ್ತಾರೆ. ಎಸ್, ಅಪ್ ಟು 40ವರೆಗೂ. ಓಕೆನಾ? ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೆಟ್ವರ್ಕ್ಸ್ಗಳು ಕಾಣ್ತವೆ. ಗೂಗಲ್ ಸರ್ಚ್ ಪಾರ್ಟ್ನರ್ಸ್ ನೆಟ್ವರ್ಕ್ ಆ್ಯಂಡ್ ಗೂಗಲ್ ಡಿಸ್ಪ್ಲೇ ನೆಟ್ವರ್ಕ್ಸ್. ಈ ಎರಡನ್ನೂ ನೀವು ಅನ್ಚೆಕ್ ಮಾಡಬೇಕು. ಅಂತಂದರೆ ಇಫ್ ಇನ್ ಕೇಸ್ ಅದೇನಾದರೂ ಬ್ಲೂ ಟಿಕ್ ಬಂದಿದ್ರೆ ನೀವು ಆ ಬ್ಲೂ ಟಿಕ್ಕನ್ನು ಆಫ್ ಮಾಡಬೇಕು. ಯಾಕೆ ಮೇಡಮ್ ಅದು? ಬಿಕಾಸ್ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಆ್ಯಡ್ಸ್ಗಳನ್ನ ನಾವು ಟಾರ್ಗೆಟ್ ಮಾಡೋದಲ್ಲಿ ಗೂಗಲಲ್ಲಿ. ಗೂಗಲ್. ಹೌದು. ಸೊ ಬೇಸಿಕಲಿ ಯಾರಾದರೂ ಕೀವರ್ಡ್ ಸರ್ಚ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕ್ಯಾಬ್ ಸರ್ವಿಸ್ ಅಂತ ಸರ್ಚ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸರ್ವಿಸ್, ಓಕೆ, ಹೌದು. ಕ್ಯಾಬ್ ಸರ್ವಿಸ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನನಗೆ ಆ್ಯಡ್ಸ್ಗಳು ಕಾಣ್ತಿರ್ತವೆ. ಸೊ ಆ್ಯಸ್ ಆಫ್ ನಾವು ಈ ಪರ್ಟಿಕ್ಯುಲರ್ ಕೀವರ್ಡ್ಗೆ ಇಲ್ಲಿ ಯಾವುದೇ ರೀತಿ ಆ್ಯಡ್ಸ್ ಇಲ್ಲ. ಅಸ್ಯೂಮ್ ದಟ್ ಇಲ್ಲಿ ಆ್ಯಡ್ಸ್ಗಳು ಕಾಣ್ತಿರ್ತವೆ ಅಂತ ಅಂದ್ಕೊಳ್ಳಿ. ಆವಾಗ ಯೂಸರ್ ಬಂದು ನನ್ನ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋದ್ರಲ್ಲಿ ಅದಕ್ಕೊಂದು ಅರ್ಥ ಇದೆ. ಓಕೆ, ಬಟ್ ನನ್ನ ಒಂದು ವೆಬ್ಸೈಟು ನನ್ನ ಒಂದು ಆ್ಯಡ್ ಯಾರ್ದೋ ಒಂದು ವೆಬ್ಸೈಟಲ್ಲಿ ಕಂಡಾಗ ಯೂಸರ್ಸ್ ಬಂದು ಹೆಂಗೆ ಕ್ಲಿಕ್ ಮಾಡ್ತಾರೆ? ಓಕೆನಾ? ಸೊ ಆ ಥರ ಆದರೆ ನಾವು ತುಂಬ ಅಮೌಂಟನ್ನು ಕಳ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಈ ಎರಡು ಆಪ್ಷನನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಆ್ಯಂಡ್ ದೆನ್ ಅಗೇನ್ ಕ್ಯಾಂಪೇನ್ ಲೆವೆಲಲ್ಲಿ ನಾವು ಲೊಕೇಶನ್ಸನ್ನೇ ಟಾರ್ಗೆಟ್ ಮಾಡ್ತೀವಿ. ಯಾವ ಲೊಕೇಶನ್ಸ್ಗೆ ನಿಮ್ಮ ಒಂದು ಆ್ಯಡ್ ಕಾಣಿಸ್ಬೇಕು ಅದ್ರ ಬೇಸ್ ಮೇಲೆ. ಓಕೆನಾ? ಸೊ ಇವಾಗ ನಾನು ಏನಂದರೆ ಒಂದು ಕ್ಯಾಬ್ ಸರ್ವಿಸ್ ಅಂತ ಅಂದಾಗ ಲೆಟ್ ಮಿ ಟೇಕ್ ಆ ಕ್ಯಾಬ್ ಸರ್ವಿಸ್ ಅವನು ಬೆಂಗಳೂರಲ್ಲಿ ಮಾತ್ರ ಅವನ ಒಂದು ಸರ್ವಿಸನ್ನು ಕೊಡ್ತಿರ್ತಾನೆ ಅಂತ ಅಂದ್ಕೊಳ್ಳಿ, ಬ್ಯಾಂಗ್ಳೂರು. ಸೊ ಅವನ ಕಂಪನಿ ಇರೋದು ಬ್ಯಾಂಗ್ಳೂರು ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ನಾನೇನು ಮಾಡಬೇಕು? ಎಸ್, ನನ್ನ ಒಂದು ಲೊಕೇಶನನ್ನು ಬ್ಯಾಂಗ್ಳೂರು ಅಂತ ನಾನು ತೋರಿಸ್ತೀನಿ. ಸೊ ಇಲ್ಲಿ ಇಂಡಿಯಾ ಬೇಕಾದರೂ ನೀವು ಟಾರ್ಗೆಟ್ ಮಾಡ್ಕೋಬೋದು, ಅಥವಾ ಆಲ್ ಕಂಟ್ರೀಸನ್ನು ನೀವು ಬೇಕಾದರೂ ಟಾರ್ಗೆಟ್ ಮಾಡ್ಕೋಬೋದು, ಅಥವಾ ನೀವು ಸ್ಪೆಸಿಫಿಕ್ ಆದಂಥ ಲೊಕೇಶನನ್ನು ಟಾರ್ಗೆಟ್ ಮಾಡ್ತೀರಾ ಅಂತ ಅಂದಾಗ ಈ ಎಂಟರ್ ಅನದರ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಟಾರ್ಗೆಟ್ ಆಪ್ಷನನ್ನು ಇಲ್ಲಿ ಎಂಟರ್ ಮಾಡ್ಬೋದು. ಸೊ ಆ್ಯಸ್ ಆಫ್ ನಾವು ನಾನು ಬೆಂಗಳೂರನ್ನು ತಗೋತೀನಿ. ಸಿ, ಬೆಂಗಳೂರು ಲೊಕೇಶನ್ ಬಂತು. ಓಕೆನಾ? ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ, ಅಡ್ವಾನ್ಸ್ಡ್ ಸರ್ಚ್ ಅಂತ. ಅಡ್ವಾನ್ಸ್ಡ್ ಸರ್ಚ್ ಅಂದರೆ ಏನಪ್ಪ ಅಂತಂದರೆ, ಇಫ್ ಇನ್ ಕೇಸ್ ನೀವು ಬೆಂಗಳೂರಲ್ಲೇ ಟಾರ್ಗೆಟ್ ಮಾಡ್ತಿರ್ತೀರ, ಬಟ್ ಸ್ಪೆಸಿಫಿಕ್ ಒಂದು ಲೊಕೇಶನ್ಗೆ ನೀವು ಟಾರ್ಗೆಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ವರ್ತೂರ್ ಅನ್ನೋ ಒಂದು ಊರಿದೆ. ಓಕೆ, ಸೊ ನೀವು ಅಲ್ಲಿ ಮಾತ್ರ ಟಾರ್ಗೆಟ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಇಲ್ಲಿ ರೇಡಿಯಸ್ ಆಪ್ಷನ್ ಇರುತ್ತೆ. ಸಿ, ಲೊಕೇಶನ್ ಪಕ್ಕ ಒಂದು ರೇಡಿಯಸ್ ಆಪ್ಷನ್ ಇರುತ್ತೆ. ಆ ರೇಡಿಯಸ್ ಮೇಲೆ ಲೊಕೇಶನ್ ಆಪ್ಷನ್ ರೈಟ್ ಹ್ಯಾಂಡ್ ಸೈಡಲ್ಲಿ
ರೇಡಿಯಸ್ ಆಪ್ಷನ್. ಓಕೆ, ರೇಡಿಯಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಎಷ್ಟು ಮೀಟರ್ ಅಥವಾ ಎಷ್ಟು ಕಿಲೋಮೀಟರ್ ಒಳಗಡೆ ನೀವು ಆ್ಯಡನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಬೇಕಾದರೂ ನೀವು ಇಲ್ಲಿ ತೋರಿಸ್ಕೋಬೋದು. ಸಿ, ಇಲ್ಲಿ ಮೀಟರ್ ಆ್ಯಂಡ್ ಕಿಲೋಮೀಟರ್ 2 ಆಪ್ಷನ್ ಇದೆ. ಸೊ ಕಿಲೋಮೀಟರ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನೀವು ಒಂದು, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಅಂತಲೇ ಸರ್ಚ್ ಮಾಡ್ತೀನಿ ನಾನು. ಬೆಂಗಳೂರು ಸಿ ಇನ್ಕ್ಲೂಡ್. ಸೊ ಅವಾಗ ಏನು ಮಾಡುತ್ತೆ, ಬೆಂಗಳೂರಲ್ಲಿ 20 ಕಿಲೋಮೀಟರ್ ಸರೌಂಡಿಂಗ್ ಏನಿರುತ್ತೆ ಅಲ್ಲಿ ಮಾತ್ರ ನನ್ನ ಆ್ಯಡ್ ಕಾಣಿಸುತ್ತೆ. ಓಕೆನಾ, 20 ಕಿಲೋಮೀಟರ್ ಮೇಲೆ ನನ್ನ ಆ್ಯಡ್ ಕಾಣಿಸಲ್ಲ. ಇಫ್ ಇನ್ ಕೇಸ್ ನೀವು ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಇಲ್ಲಿ 20 ಅಂತ ಕಾಣ್ತಿದೆ ಅಲ್ವಾ, ಇಲ್ಲಿ ನೀವು 100 ಅಂತನಾದರೂ ಹಾಕೋಬೋದು, ಎಷ್ಟು ಬೇಕಾದರೂ ಹಾಕೋಬೋದು. ಸೊ ಇಲ್ಲಿ ನೀವು ನೋಡಿದ್ರೆ ಗ್ರಾಫ್ ದೊಡ್ಡದಾಗುತ್ತೆ. ಓಕೆನಾ, ಆರ್ ಎಸ್ ನೀವು ಪರ್ಟಿಕ್ಯುಲರ್ ಸಿಟಿಗೆ ನೀವು ಅಥವಾ ಪರ್ಟಿಕ್ಯುಲರ್ ಸ್ಟ್ರೀಟ್ಗೆ ನೀವು ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮೇಲೆಗಡೆ ಪಿನ್ ಮೋಡ್ ಅಂತ ಒಂದು ಆಪ್ಷನ್ ಇದೆ, ಪಿನ್ ಮೋಡ್. ಸೊ ಈ ಪಿನ್ ಮೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಕೀಬೋರ್ಡಲ್ಲಿ ಕಂಟ್ರೋಲ್ ಮತ್ತು ನಿಮ್ಮ ಮೌಸ್ ಕರ್ಸರನ್ನು ನೀವು ಚೂಸ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಎಲ್ಲ ಆಪ್ಷನ್ಸ್ಗಳು ಕಾಣ್ತವೆ. ಓಕೆ, ಸೊ ಆ್ಯಸ್ ಆಫ್ ನೌ ಲೆಟ್ ಮಿ ಟೇಕ್, ಸಿ ಝೂಮ್ ಮಾಡ್ಕೊಂಡು ಹೋದರೆ ನಿಮಗೆ ಎಲ್ಲ ಆಪ್ಷನ್ಸು ಕಾಣ್ತವೆ. ಸಿ ಮಾತಾಪುರ ಆ್ಯಂಡ್ ಕಡಗೊತ್ತೂರು, ಕಾಡಹಳ್ಳಿ. ಸೊ ಹಿಂಗೆ ನೀವು ಚೂಸ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಚಿಕ್ಕ ಚಿಕ್ಕ ಊರುಗಳು ಕೂಡ ಕಾಣ್ತಾ ಹೋಗ್ತಿರ್ತವೆ. ಸೊ ಆ ರೀತಿ ಇಫ್ ಇನ್ ಕೇಸ್ ಲೆಟ್ ಮಿ ಟೇಕ್, ನೀವು ಬೆಂಗಳೂರಲ್ಲೇ ಟಾರ್ಗೆಟ್ ಮಾಡ್ತೀರಾ ಅಲ್ವಾ, ಸೊ ಆ ಬೆಂಗಳೂರಲ್ಲಿ ನೀವು ಎಲ್ಲಿ ಟಾರ್ಗೆಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಲ್ಲಿ ನೋಡ್ಬೋದು. ಸಿ ಇಲ್ಲಿ ಈವನ್ ನಿಮಗೆ ಕಾಣ್ತಿದೆಯೋ ಕಾಣ್ತಿಲ್ವೋ ಗೊತ್ತಿಲ್ಲ, ಇಲ್ಲಿ ಪ್ರತಿ ರೋಡನ್ನು ಕೂಡ ತೋರಿಸ್ತಿದೆ. ಮಹಾತ್ಮ ಗಾಂಧಿ ರೋಡು, ಕಬ್ಬನ್ ರೋಡು, ಈ ರೀತಿ. ಸೊ ಇಫ್ ಇನ್ ಕೇಸ್ ನೀವು ಅಲ್ಲಿ ನೀವು ಪಿನ್ ಮೋಡ್ ಆಪ್ಷನನ್ನು ನೀವು ಮಾಡ್ತೀರಾ ಅಂತ ಅಂದರೆ ನಿಮ್ಮ ಈ ಪಿನ್ ಮೋಡ್ ಆಪ್ಷನನ್ನು ಆನ್ ಮಾಡಿಕೊಂಡು ಆ ಒಂದು ಪರ್ಟಿಕ್ಯುಲರ್ ಏರಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಬರುತ್ತೆ. ಸಿ ಬೆಂಗಳೂರು ಕರ್ನಾಟಕ ಇನ್ಕ್ಲೂಡ್, ಅಥವಾ ರಿಮೂವ್ ಮಾಡಬೇಕು ಅಂದರೆ ಯು ಕ್ಯಾನ್ ರಿಮೂವ್. ಓಕೆನಾ, ಸೊ ಅದಾದಮೇಲೆ ಈ ಪಿನ್ ಮೋಡನ್ನು ನೀವು ಆಫ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಲೆಟ್ ಮಿ ಟೇಕ್ ಪಿನ್ ಮೋಡ್. ಆಪ್ಷನ್ ಸಿ ಇಲ್ಲಿ ಗುಬ್ಬಿ ಅಂತ ಒಂದು ಆಪ್ಷನ್ ಕಾಣ್ತಿದೆ, ತುಮಕೂರು ಪಕ್ಕ. ಸೊ ನನ್ನ ಟಾರ್ಗೆಟೆಡ್ ಆಪ್ಷನ್ಸ್ ಅಲ್ಲಿರ್ತಾರೆ ಅಂತ ಅಂದಾಗ ನೀವು ಆ ಒಂದು ಆಪ್ಷನನ್ನು ಚೂಸ್ ಮಾಡ್ಕೋಬೋದು. ಈ ರೀತಿ ಇಲ್ಲಿ ಇನ್ಕ್ಲೂಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಇನ್ಕ್ಲೂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ತುಮಕೂರು ಸರೌಂಡಿಂಗ್ ಎಲ್ಲ ಏನಿರುತ್ತೆ ಆ ಒಂದು ಆಪ್ಷನನ್ನು ನೀವು ಚೂಸ್ ಮಾಡ್ಕೋಬೋದು. ಓಕೆ, ಬಟ್ ಈ ಆಪ್ಷನ್ ನಾವು ಯೂಸ್ ಮಾಡೋದು ರೇರ್, ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳಿದೆ ಅಷ್ಟೇ. ಓಕೆ, ಸೊ ಪಿನ್ ಮೋಡನ್ನು ಯೂಸ್ ಮಾಡ್ಕೋಬೋದು, ಆರ್ ಎಲ್ಸ್ ಇಲ್ಲಿ ಕಿಲೋಮೀಟರ್ ಮೀಟರ್ಸನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಕ್ಯಾನ್ಸಲ್ ಮಾಡಿ ನಾನು ಇವಾಗ ಬ್ಯಾಂಗ್ಳೂರು, ಓವರ್ ಆಲ್ ಬ್ಯಾಂಗ್ಳೂರನ್ನು ನಾನು ಟಾರ್ಗೆಟ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಲೋಕಲ್ ಆಪ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ, ಲೋಕಲ್ ಆಪ್ಷನ್ಸ್. ಸೊ ಈ ಲೋಕಲ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ 2 ಆಪ್ಷನ್ ಇರುತ್ತೆ. ಒಂದು ಆಪ್ಷನ್ ಏನಿದೆ ಅಂದರೆ ಪ್ರೆಸೆನ್ಸ್ ಆರ್ ಇಂಟ್ರೆಸ್ಟ್ ಅಂತಂದರೆ ಪೀಪಲ್ ಇನ್ ರೆಗ್ಯುಲರ್ಲಿ ಇನ್ ಆರ್ ಹೂ ಎವರ್ ಶೋನ್ ಇಂಟ್ರೆಸ್ಟ್ ಇನ್ ಯುವರ್ ಇನ್ಕ್ಲೂಡೆಡ್ ಲೊಕೇಶನ್ಸ್. ಆ್ಯಂಡ್ ಎರಡನೇದು ಬಂದು ಪ್ರೆಸೆನ್ಸ್ ಪೀಪಲ್ ಇನ್ ಆರ್ ರೆಗ್ಯುಲರ್ಲಿ ಇನ್ ಯುವರ್ ಇನ್ಕ್ಲೂಡೆಡ್ ಲೊಕೇಶನ್. ಸೊ ಫಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಪ್ರೆಸೆನ್ಸ್ ಆ್ಯಂಡ್ ಇಂಟ್ರೆಸ್ಟ್. ಫಾರ್ ಎಕ್ಸಾಂಪಲ್ ನಿಮ್ಮ ಊರು ಬಿಜಾಪುರ ಅಲ್ವಾ, ಓಕೆನಾ. ಸೊ ನೀವು ಬೆಂಗಳೂರಿಗೆ ಹೋಗಿ ಬಂದು ಮಾಡ್ತಿರ್ತೀರ, ಬಟ್ ಬೆಂಗಳೂರಲ್ಲೇ ಇರಲ್ಲ. ಓಕೆನಾ, ಇಫ್ ಇನ್ ಕೇಸ್ ನಿಮಗೆ ಬಿಜಾಪುರಲ್ಲಿ ಬೆಂಗಳೂರಲ್ಲಿ ಕ್ಯಾಬ್ ಬೇಕಿರುತ್ತೆ ಅಂತ ಅಂದ್ಕೊಳ್ಳಿ. ಅದು ಫಾರ್ ಎಕ್ಸಾಂಪಲ್ ನಿಮ್ಮ ಮದರಲ್ಲಿ ಇರ್ತಾರೋ ಅಥವಾ ನಿಮ್ಮ ಅಣ್ಣ ತಂಗಿ ಯಾರೋ ಒಬ್ರು ಇರ್ತಾರೆ, ಅವರಿಗೋಸ್ಕರ ನೀವು ಕ್ಯಾಬ್ ಬುಕ್ ಮಾಡಿರ್ಬೇಕಿರುತ್ತೆ. ಆದರೆ ನೀವು ಬಿಜಾಪುರಲ್ಲಿ ಇರ್ತೀರ, ಓಕೆನಾ, ಬೆಂಗಳೂರಲ್ಲಿ ಇರಲ್ಲ.
ಆ ಟೈಮಲ್ಲಿ ನಿಮಗೆ ಏನಾದರೂ ಆ್ಯಡ್ ಕಾಣಿಸ್ಬೇಕು ಅಂತಂದರೆ ಈ ಒಂದು ಆಪ್ಷನನ್ನು ನೀವು ಚೂಸ್ ಮಾಡ್ಕೋಬೋದು. ಓಕೆನಾ? ಸೊ ಸೆಕೆಂಡ್ ಆಪ್ಷನ್ ಪ್ರೆಸೆನ್ಸ್ ಪೀಪಲ್ ಇನ್ ಆರ್ ರೆಗ್ಯುಲರ್ಲಿ ಇನ್ ಯುವರ್ ಇನ್ಕ್ಲೂಡೆಡ್ ಲೊಕೇಶನ್ ಅಂತ ಅಂದರೆ ನೀವು ಬೆಂಗಳೂರಲ್ಲೇ ಇರ್ತೀರ. ಸೊ ಬ್ಯಾಂಗ್ಳೂರಲ್ಲೇ ಕೂತ್ಕೊಂಡು ಒಂದು ಕ್ಯಾಬ್ಸ್ಗಳನ್ನು ನೀವು ಹುಡುಕ್ತಿರ್ತೀರ. ಆ ಥರ ಟೈಮಲ್ಲಿ ಈ 2 ಆಪ್ಷನಲ್ಲಿ ಯಾವುದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಅಗೇನ್ ಈ 2 ಆಪ್ಷನಲ್ಲಿ ಅಗೇನ್ ಸೇಮ್ ಯಾವ ಕೈಂಡ್ ಆಫ್ ಸರ್ವಿಸಸನ್ನು ನೀವು ಕೊಡ್ತೀರಾ ಅನ್ನೋ ಟೈಮಲ್ಲಿ ನೀವು ಈ 2 ಆಪ್ಷನನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಡೌಟ್ ಇದೆಯಾ? ಮೇಡಮ್ ಇದು ಸ್ವಲ್ಪ ಹಾಂ, ಕಂಟಿನ್ಯೂ ಮಾಡಲಾ ಅಥವಾ ಡೌಟ್ ಇದೆಯಾ? ಸ್ಕ್ರೀನ್ ಹೋಗ್ಯದ್ರಿ ಮೇಡಮ್, ಅದು ಮತ್ತೆ ಜಾಯ್ನ್ ಆಗ್ತೀನಿ ಸರ್. ಓಕೆ ಓಕೆ, ಅದೇನೋ ಸ್ವಲ್ಪ ಇದು ಮಾಡಿ ಯಾ ಟೇಕ್ ಕೇರ್. ಸೊ ಈ ಆಪ್ಷನ್ ಗೊತ್ತಾಯ್ತಾ? ಲೊಕೇಶನ್ ಆಪ್ಷನ್ಸ್. ಹಾಂ ಮೇಡಮ್. ಸೊ ಈ ಇನ್ಕ್ಲೂಡ್ ಮತ್ತು ಪ್ರೆಸೆನ್ಸ್ ಆರ್ ಇಂಟ್ರೆಸ್ಟ್ ಮತ್ತು ಪ್ರೆಸೆನ್ಸ್ ಡಿಫ್ರೆನ್ಸ್ ಗೊತ್ತಾಯ್ತಾ? ಹಾಂ ಮೇಡಮ್. ಶೋರ್? ಹಾಂ. ಓಕೆ. ಸೊ ಆ್ಯಂಡ್ ದೆನ್ ಲ್ಯಾಂಗ್ವೇಜ್. ನಿಮ್ಮ ಒಂದು ಕಸ್ಟಮರ್ ಯಾವ ಲ್ಯಾಂಗ್ವೇಜನ್ನು ಮಾತಾಡ್ತಾರೆ ಆ ಲ್ಯಾಂಗ್ವೇಜನ್ನು ಇಲ್ಲಿ ಬೇಕಾದರೆ ನೀವು ಟಾರ್ಗೆಟ್ ಮಾಡ್ಬೋದು. ಹಾಂ. ಓಕೆ. ಹಾಂ ಹಾಂ. ಆಫ್ಟರ್ ದಟ್ ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಅಗೈನ್ ಇಲ್ಲೇನು ನಾವು ಸೆಟ್ ಮಾಡ್ತೀವಿ ಅಂತಂದರೆ ಇಫ್ ಇನ್ ಕೇಸ್ ಯಾವ ಡೇಟಿಂದ ಯಾವ ಡೇಟ್ವರೆಗೂ ನಿಮ್ಮ ಒಂದು ಆ್ಯಡ್ ಕಾಣಬೇಕು ಅನ್ನೋ ಟೈಮಲ್ಲಿ ಅನ್ನೋದನ್ನು ನೀವು ಸೆಟ್ ಮಾಡ್ತೀರೋ ಅನ್ನೋ ಟೈಮಲ್ಲಿ ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಎಂಡ್ ಡೇಟ್ ಆಪ್ಷನ್ ಇರುತ್ತೆ. ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೋಬೋದು. ಓಕೆ. ಸೊ ಆಫ್ಟರ್ ದಟ್ ಅಗೇನ್ ಮೋರ್ ಸೆಟ್ಟಿಂಗ್ಸ್ ಮೇಲೆ ಬಂದರೆ ಇಲ್ಲಿ ಆ್ಯಡ್ ಸ್ಕೆಡ್ಯೂಲ್ ಅಂತಂದರೆ ಬೇಸಿಕಲಿ ಯಾವ ದಿನ ನೀವು ನಿಮ್ಮ ಒಂದು ಆ್ಯಡನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಇಲ್ಲಿ ಆ್ಯಡ್ ಸ್ಕೆಡ್ಯೂಲ್ ಮೇಲೆ ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆ್ಯಡ್ ಸ್ಕೆಡ್ಯೂಲನ್ನು ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ಆ್ಯಡ್ ರೊಟೇಷನ್ ಅನ್ನೋ ಒಂದು ಆಪ್ಷನ್ ಇದೆ. ಆ್ಯಡ್ ರೊಟೇಷನ್ ಏನಪ್ಪ ಅಂತಂದರೆ ನಾವು ಮಲ್ಟಿಪಲ್ ಆ್ಯಡ್ಸ್ಗಳನ್ನು ಕ್ರಿಯೇಟ್ ಮಾಡಿರ್ತೀವಿ. ಸೊ ಆ ಮಲ್ಟಿಪಲ್ ಆ್ಯಡ್ಸ್ಗಳನ್ನು ಕ್ರಿಯೇಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಈ ರೀತಿ ಹೇಳ್ತೀನಿ. ಸೊ ಬೇಸಿಕಲಿ ನೀವು ನಿಮ್ಮ ಒಂದು ಸರ್ವಿಸ್ಗೆ ನಿಮ್ಮ ಒಂದು ವೆಬ್ಸೈಟ್ಗೆ 2 ಆ್ಯಡನ್ನು ಕ್ರಿಯೇಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ. 2 ಆ್ಯಡ್ಸ್ 2 ಆ್ಯಡನ್ನು ಕ್ರಿಯೇಟ್ ಮಾಡಿರ್ತೀರ. ಸೊ ಅವಾಗ ಗೂಗಲ್ ಏನು ಮಾಡುತ್ತೆ ಅಂತಂದರೆ ಈ 2 ಆ್ಯಡನ್ನು ರೊಟೇಟ್ ಮಾಡ್ತಾ ಹೋಗುತ್ತೆ. ಓಕೆ. ರೊಟೇಟ್ ಮಾಡ್ತಾ ಹೋದಾಗ ಯಾವುದರಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಲ್ವಾ ಆ ಒಂದು ಆ್ಯಡನ್ನು ಕಂಟಿನ್ಯೂ ಮಾಡುತ್ತೆ. ಓಕೆನಾ? ಇನ್ನೊಂದು ಆ್ಯಡನ್ನು ನಿಲ್ಲಿಸುತ್ತೆ. ಇದನ್ನ ಆ್ಯಡ್ ರೊಟೇಷನ್ ಅಂತ ಕರಿತೀವಿ. ಓಕೆ. One second. ಸೊ ಇದನ್ನು ನಾವು ಆ್ಯಡ್ ರೊಟೇಷನ್ ಅಂತ ಕರಿತೀವಿ. ಇಫ್ ಇನ್ ಕೇಸ್ ನಿಮ್ಗೆ ಇಲ್ಲೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಮೋರ್ ಸೆಟ್ಟಿಂಗ್ ಆಪ್ಷನಲ್ಲಿ ಬಂದು ನೀವು ಚೇಂಜಸ್ ಮಾಡ್ಕೋಬೋದು. ಸೊ ಆಫ್ಟರ್ ದಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು AI ಮೂಲಕ ನೀವು ಆ್ಯಡನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಇದು ಬೀಟಾ ವರ್ಷನಲ್ಲಿದೆ. ಬೀಟಾ ವರ್ಷನ್ ಅಂತಂದರೆ ಗೂಗಲ್ ಇನ್ನೂ ಆ ಒಂದು ವರ್ಷನನ್ನು ಟ್ರೈ ಮಾಡ್ತಿದೆ, ಟೆಸ್ಟ್ ಮಾಡ್ತಿದೆ, ವೆದರ್ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡ್ತಿದೆ. ಸೊ ಇದು ನಾವು ಮ್ಯಾನ್ಯುಯಲ್ ಆಗಿ ಮಾಡಲ್ಲ, ಅದೇ ಒಂದು ಆ್ಯಡನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿ ಆ್ಯಂಡ್ ದೆನ್ ಇಲ್ಲಿ ಆ್ಯಡ್ ಗ್ರೂಪ್ಸ್ ಅಂತ ಬರುತ್ತೆ. ಇಲ್ಲಿ ಆ್ಯಡ್ ಗ್ರೂಪ್ಸಲ್ಲಿ ನಾವು ಏನೂ ಟಾರ್ಗೆಟ್ ಮಾಡಲ್ಲ, ಜಸ್ಟ್ ಒಂದು ನೇಮನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕ್ಯಾಬ್ ಸರ್ವಿಸ್ ಅಂತ ತೊಗೊಂಡಾಗ ಅವರ ಲೊಕೇಶನ್ ಲೆಟ್ ಮಿ ಟೇಕ್ ಬ್ಯಾಂಗ್ಳೂರ್ ಇರುತ್ತೆ. ಓಕೆ. ಕ್ಯಾಂಪೇನ್ ಲೆವೆಲ್. ಸೊ ಅವರ ಸರ್ವಿಸಸ್ ಲೆಟ್ ಮಿ ಟೇಕ್ ಏರ್ಪೋರ್ಟ್ ಸರ್ವಿಸ್ ಇರುತ್ತೆ. ಓಕೆ. ಏರ್ಪೋರ್ಟ್ ಕ್ಯಾಬ್ಸ್ ಇರ್ತವೆ ಆ್ಯಂಡ್ ದೆನ್ ಲೋಕಲ್ ಕ್ಯಾಬ್ಸ್ ಇರ್ತವೆ. ಓಕೆ. ಸೊ ಆ್ಯಂಡ್ ದೆನ್ ಲೆಟ್ ಮೀ ಟೇಕ್ ಔಟ್ ಸ್ಟೇಷನ್ ಅಂತ ಅಂದರೆ ಟ್ರಿಪ್ಗೆ ಹೋಗ್ತಾರೆ ಗೊತ್ತಾ,
ಹಾ ಹಾ ಸೊ ಆ ಒಂದು ಕ್ಯಾಬ್ಸ್ಗಳಿರ್ತವೆ, ಔಟ್ ಸ್ಟೇಷನ್ ಕ್ಯಾಬ್ಸ್ ಆರ್ ಔಟ್ ಸ್ಟೇಷನ್ ವೆಹಿಕಲ್ಸ್. ಸೊ ಇವನ್ನೇ ನಾವು ಆ್ಯಡ್ ಗ್ರೂಪ್ಸ್ ಅಂತ ಕರಿತೀವಿ, ಬೇಸಿಕಲಿ ಸರ್ವಿಸಸ್. ಹಾ ಓಕೆನಾ? ಸೊ ಈ ಮೂರಕ್ಕೂ ಸೇರಿ ನಾವು ಒಂದು ಆ್ಯಡನ್ನು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಸಪ್ರೇಟ್ ಕೊಡು. ಎಸ್, ಸಪ್ರೇಟಾಗಿ ಆ್ಯಡ್ ಕೊಡಬೇಕು. ಹಾ ಓಕೆ, ಹಾ ಸೊ ಇಲ್ಲಿ ಲೆಟ್ ಮಿ ಟೇಕ್ ಆ್ಯಡ್ ಗ್ರೂಪ್ ಲೆವೆಲಲ್ಲಿ ನಾನಿಲ್ಲಿ ಏರ್ಪೋರ್ಟ್ ಕ್ಯಾಬ್ಸ್ ಅಂತ ತಗೋತೀನಿ. ಹಾ ಫಸ್ಟ್ ಸರ್ವಿಸ್ ಏರ್ಪೋರ್ಟ್ ಕ್ಯಾಬ್ಸ್. ಓಕೆ, ಆಫ್ಟರ್ ದಟ್ ನಾವು ಫಸ್ಟೇ ವೆಬ್ಸೈಟನ್ನು ಕೊಟ್ಟಿರೋ ಕಾರಣ ಫಸ್ಟೇ ವೆಬ್ಸೈಟನ್ನು ತೊಗೊಂಡಿರುತ್ತೆ. ಹಾ ಆ್ಯಂಡ್ ದೆನ್ ಎಂಟರ್ ಕೀವರ್ಡ್. ಸಿ, ಇಲ್ಲಿ ಕೀವರ್ಡ್ಸ್ಗಳು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಈ ರೀತಿ ಎಲ್ಲ ಬಂದಿದೆ. ನಾವು ಕ್ರಿಯೇಟ್ ಮಾಡ್ತಿರೋದು ಕ್ಯಾಬ್ ಸರ್ವಿಸ್ ವೆಬ್ಸೈಟ್, ಕ್ಯಾಬ್ ಸರ್ವಿಸಿಗೆ ಆ್ಯಡ್ ಕ್ಯಾಂಪೇನನ್ನು ರನ್ ಮಾಡ್ತಿದ್ದೀವಿ. ಬಟ್ ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂಥ ಕೀವರ್ಡ್ಸ್ಗಳು ಬಂದಿರ್ತವೆ. ಸೊ ಎಸ್, ಎಲ್ಲಾನು ತೆಗಿಬೇಕು. ಸೊ ಇಲ್ಲಿ ನೀವು ನಿಮ್ಮ ಒಂದು ಕೀವರ್ಡ್ಸ್ಗಳನ್ನು ಎಂಟರ್ ಮಾಡಬೇಕು. ಸೊ ಅಗೇನ್ ಈ ಕೀವರ್ಡ್ಸ್ಗಳಲ್ಲಿ ತುಂಬ ಟೈಪ್ಸ್ ಬರ್ತವೆ, ಅದನ್ನು ನಾನು ನಿಮಗೆ ನಾಳೆ ಹೇಳ್ಕೊಡ್ತೀನಿ. ಆ್ಯಸ್ ಆಫ್ ನೌ ಇಲ್ಲಿ ಒಂದು ಕೀವರ್ಡ್ಸ್ಗಳನ್ನು ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ಕ್ಯಾಬ್ಸ್ ಇನ್ ಬ್ಯಾಂಗ್ಳೂರ್, cabs in Bangalore, airport taxi, airport cabs, cabs for airport, taxi from Bangalore. ಸೊ ಬೇಸಿಕಲಿ ನಾನು ಅಗೇನ್ ಹೇಳ್ತಿದ್ದೀನಿ, ನೀವು ಸರ್ಚ್ ಆ್ಯಡ್ಸನ್ನು ರನ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ಯಾವ ರೀತಿ ಕೀವರ್ಡ್ಸ್ಗಳನ್ನು ಕೊಡ್ತೀರಾ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಕೀವರ್ಡ್ಸ್ಗಳನ್ನು ಎಂಟರ್ ಮಾಡಿದ್ರೆ ಮಾತ್ರ ನಮ್ಮ ಒಂದು ಆ್ಯಡ್ಸ್ಗಳು ಅವರಿಗೆ ಕಾಣಿಸೋದು. ನೀವು ತಪ್ಪು ಕೀವರ್ಡ್ಸ್ಗಳನ್ನು ಕೊಟ್ಟಾಗ ಯೂಸರ್ ಇಂಟೆನ್ಷನ್ ಬೇರೆ ಇದ್ದರೆ, ಸೊ ಅವಾಗ ನೀವು ಯೂಸರ್ಸ್ ಬಂದು ಡೆಫಿನೆಟ್ಲಿ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡ್ತಾರೆ, ಬಟ್ ಅವರ ಇಂಟೆನ್ಷನ್ ಏನು ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಕೀವರ್ಡ್ಸ್ಗಳನ್ನು ಟಾರ್ಗೆಟ್ ಮಾಡ್ತೀರಲ್ವಾ, ಯೂಸರ್ಗಿನ್ನ ಒಂದು ಸ್ಟೆಪ್ ಮೇಲೆ ಹೋಗಿ ನೀವು ಯೋಚನೆ ಮಾಡಿ ಕೀವರ್ಡ್ಸ್ಗಳನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದರ್ವೈಸ್ ನೀವು ತುಂಬ ಅಮೌಂಟನ್ನು ಕಳ್ಕೊಬೇಕಾಗುತ್ತೆ. ಓಕೆ, ರೈಟ್? ಚಾಟ್ ಜಿಪಿಟಿ ಒಳಗೆ ಹಾಕೊಂಡು ಮಾಡ್ಕೊಂಡು ಹೊಡೆಯಲ್ಲೇನ್ರಿ ಮೇಡಮ್? ಸಿ, ಚಾಟ್ ಜಿಪಿಟಿ ಅದು ಸಜೆಸ್ಟ್ ಮಾಡುತ್ತೆ, ಡೆಫಿನೆಟ್ಲಿ ಸಜೆಷನ್ಸನ್ನು ಚಾಟ್ ಜಿಪಿಟಿ ಕೊಡುತ್ತೆ. ಸೊ ನಾಳೆ ಕ್ಲಾಸಲ್ಲಿ ನಾನು ಹೇಳ್ದೆ ಅಲ್ವಾ, ಈ ಕೀವರ್ಡ್ಸಲ್ಲಿ ತುಂಬ ಟೈಪ್ಸ್ಗಳು ಬರ್ತವೆ ಅಂತ. ಆವಾಗ ನಾನು ಗೂಗಲ್ ಕೀವರ್ಡ್ ಪ್ಲ್ಯಾನರ್ ಅಂತ ಇದೆ, ಕೀವರ್ಡ್ ಪ್ಲ್ಯಾನರ್, ಅದನ್ನು ನಿಮಗೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಅಲ್ಲಿ ನಿಮಗೆ ತುಂಬ ಕೀವರ್ಡ್ ಸಜೆಷನ್ಸ್ಗಳು ಬರ್ತವೆ. ಅದು ಪ್ಲಸ್ ನೀವು ಚಾಟ್ ಜಿಪಿಟಿ ಕೂಡ ಕೀವರ್ಡ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಅದನ್ನು ನಾನು ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಸೊ ಅಗೇನ್ ನಾನು ಹೇಳ್ತಿದ್ದೀನಿ, ಸರ್ಚ್ ಆ್ಯಡ್ಸಲ್ಲಿ ಕೀವರ್ಡ್ಸ್ಗಳೇ ತುಂಬ ಇಂಪಾರ್ಟೆಂಟ್. ಓಕೆ, ಈ ಸರ್ಚ್ ಆ್ಯಡ್ಸನ್ನು ಒಂದು ಪರ್ಫೆಕ್ಟಾಗಿ ನೀವು ರನ್ ಮಾಡೋದು ಕಲಿತ್ರೆ ಇನ್ನು ಮಿಕ್ಕಿದ ಎಲ್ಲ ಆ್ಯಡ್ಸ್ಗಳು ತುಂಬ ಈಸಿ ಆಗ್ತವೆ. ಅದು ಡಿಸ್ಪ್ಲೇ ಆ್ಯಡ್ಸ್ ಆಗಿರ್ಬೋದು, ವಿಡಿಯೋ ಆ್ಯಡ್ಸ್ ಆಗಿರ್ಬೋದು, ಆ್ಯಪ್ ಆ್ಯಡ್ಸ್ ಆಗಿರ್ಬೋದು, ಅಥವಾ ಶಾಪಿಂಗ್ ಆ್ಯಡ್ಸ್ ಆಗಿರ್ಬೋದು, ಇವೆಲ್ಲ ತುಂಬ ಈಸಿ ಆಗ್ತವೆ. ಬಟ್ ಶಾಪಿಂಗ್ ಆ್ಯಡ್ಸ್ ಆ್ಯಂಡ್ ಗೂಗಲ್ ಆ್ಯಡ್ಸ್ಗೆ ಶಾಪಿಂಗ್ ಆ್ಯಡ್ಸ್ ಮತ್ತು ಸರ್ಚ್ ಆ್ಯಡ್ಸ್ಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಬಟ್ ಈ ಎಲ್ಲದಕ್ಕೂ ಬೇಸ್ ಈ ಸರ್ಚ್ ಆ್ಯಡ್ಸ್. ಸೊ ಹಾಗಾಗಿ ಸರ್ಚ್ ಆ್ಯಡ್ಸನ್ನು ನೀವು ತುಂಬ ಚೆನ್ನಾಗಿ ಕಲ್ತಿರ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾನು ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡ್ತೀನಿ. ಸೊ ಅಗೈನ್ ಈ ವಿಡಿಯೋ ಯಾರು ನೋಡ್ತಿರ್ತೀರೋ ಅವ್ರಿಗೂ ಕೂಡ ನಾನು ಸೇಮ್ ಹೇಳ್ತಿರೋದು, ಇದು ಒಂದು ಬೇಸಿಕ್ ಕ್ಯಾಂಪೇನ್ ಅಷ್ಟೇ. ಅಡ್ವಾನ್ಸ್ ಲೆವೆಲ್ ಕ್ಯಾಂಪೇನನ್ನು ನಾವು ಫ್ಯೂಚರ್ ಕ್ಲಾಸಸಲ್ಲಿ ಕಲಿತಾ ಹೋಗ್ತೀವಿ. ಸೊ
ಇದನ್ನ ಈ ಒಂದು ಕ್ಲಾಸಸನ್ನು ನೋಡಿ ದಯವಿಟ್ಟು ಯಾವುದಾದ್ರೂ ಕ್ಯಾಬ್ ಸರ್ವಿಸ್ ಅಥವಾ ಯಾರಾದರೂ ಗೂಗಲ್ ಆ್ಯಡ್ಸ್ನ ರನ್ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ದಯವಿಟ್ಟು ರನ್ ಮಾಡಬೇಡಿ. ಸೊ ಫ್ಯೂಚರ್ ಕ್ಲಾಸಸ್ಗೆ ನೀವು ವೆಯ್ಟ್ ಮಾಡಿ. ಸೊ ಅಲ್ಲಿ ನೀವು ಕಂಪ್ಲೀಟಾಗಿ ಕಲಿತೀರಾ. ಓಕೆ, ಸೊ ಆ್ಯಸ್ ಆಫ್ ನಾವು ಕೀವರ್ಡ್ಸ್ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲೇನು ಏರ್ಪೋರ್ಟ್ ಕ್ಯಾಬ್ಸ್ ಇನ್ ಬ್ಯಾಂಗ್ಳೂರ್ ಏನಕ್ಕೆ ಸರ್ಚ್ ಮಾಡ್ತಿರ್ತಾನೆ? ಡೆಫಿನೆಟ್ಲಿ ಏರ್ಪೋರ್ಟಿಂದ ಹೋಗೋಕ್ಕೆ ಅಥವಾ ಏರ್ಪೋರ್ಟ್ಗೆ ಹೋಗೋಕ್ಕೆ, ರೈಟ್? ಸೊ ಈ ರೀತಿ ಸರ್ಚ್ ಮಾಡ್ತಿರ್ತಾರೆ. ಸೊ ಕೀವರ್ಡ್ಸ್ಗಳು ತುಂಬ ನಿಮ್ಮ ಗಮನ ಎಲ್ಲ ಕೀವರ್ಡ್ಸ್ ಮೇಲೆ ಇರಬೇಕು. ಆಫ್ಟರ್ ದಟ್ ಫೈನಲ್ URL, ನಿಮ್ಮ ಒಂದು ವೆಬ್ಸೈಟಿನ ಲಿಂಕನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ನೋಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ ಆ್ಯಡ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಇಲ್ಲಿ ನಮಗೆ ಗೂಗಲ್ ತೋರಿಸುತ್ತೆ. ಸಿ, ಓಕೆನಾ? ಸೊ ನಾವೇನು ಟೈಪ್ ಮಾಡಿರ್ತೀವಿ ಅದನ್ನೆಲ್ಲ ಎಸ್ ಇಲ್ಲಿ ತೋರಿಸುತ್ತೆ. ಓಕೆ, ಆ್ಯಂಡ್ ದೆನ್ ಹೆಡ್ಲೈನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ನೀವು 3 to 4 ಹೆಡ್ಲೈನ್ಸನ್ನು ಕೊಡಲೇಬೇಕು. ಸೊ ನಾನಿಲ್ಲಿ ಹೆಡ್ಲೈನ್ಸನ್ನು ಕೊಡ್ತೀನಿ. ಕ್ಯಾಬ್ಸ್ ಇನ್ ಬ್ಯಾಂಗ್ಳೂರ್. ಸೊ ನಾನು ಹೇಳಿದ್ದೆ 30 ಕ್ಯಾರೆಕ್ಟರ್ಸ್ ಒಳಗಡೆ ನೀವು ಹೆಡ್ಲೈನ್ಸನ್ನು ಬರೀಬೇಕಾಗುತ್ತೆ. ಲಿಮಿಟೇಷನ್ಸ್ ಇರುತ್ತೆ, ನಮಗೆ ಗೂಗಲ್ ಲಿಮಿಟೇಷನ್ಸನ್ನು ಕೊಟ್ಟಿರುತ್ತೆ. 30 ಕ್ಯಾರೆಕ್ಟರ್ಸ್ ಒಳಗಡೆ ನೀವು ಹೆಡ್ಲೈನ್ಸನ್ನು ಬರೆದು ಮುಗಿಸ್ಬೇಕು. ಓಕೆ, ಆ್ಯಂಡ್ ಅಗೇನ್ ನೀವು ಯಾವಾಗ ಹೆಡ್ಲೈನ್ಸನ್ನು ಬರಿತೀರ ಅಲ್ವಾ, ಫಸ್ಟ್ ವರ್ಡ್ ಫಸ್ಟ್ ಲೆಟರನ್ನೇ ನೀವು ಯಾವಾಗಲೂ ಕ್ಯಾಪಿಟಲನ್ನೇ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಕ್ಯಾಬ್ಸ್ ಇನ್ ಬ್ಯಾಂಗ್ಳೂರು ಅಂತ ಅಂದರೆ ಎಲ್ಲಾನು ಸ್ಮಾಲ್ ಲೆಟರ್ ಯೂಸ್ ಮಾಡಬೇಡಿ. ಕ್ಯಾಬ್ಸಲ್ಲಿ ಸಿ ಕ್ಯಾಪಿಟಲ್ ಮಾಡಿ, ಆ್ಯಂಡ್ ಇನ್ನಲ್ಲಿ ಐನ ಕ್ಯಾಪಿಟಲ್ ಮಾಡಿ, ಬ್ಯಾಂಗ್ಳೂರಲ್ಲಿ ಬಿನ ಕ್ಯಾಪಿಟಲ್ ಮಾಡಿ. ಎಸ್, ಹೆಡ್ಲೈನ್ಸಲ್ಲಿ. ಸೊ ಆ್ಯಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೀವೆಲ್ಲಾನು ಕ್ಯಾಪಿಟಲ್ ಯೂಸ್ ಮಾಡಿ ಅಥವಾ ಎಲ್ಲಾನು ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಿದಾಗ ಗೂಗಲ್ ಏನು ಮಾಡುತ್ತೆ, ರಿವ್ಯೂ ಅಲ್ಲಿ ನಿಮ್ಮ ಒಂದು ಆ್ಯಡನ್ನು ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಫಸ್ಟ್ ಲೆಟರ್ಸ್, ಪ್ರತಿಯೊಂದು ವರ್ಡಿನ ಫಸ್ಟ್ ಲೆಟರನ್ನು ನೀವು ಕ್ಯಾಪಿಟಲ್ ಅನ್ನಾಗಿ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಆ್ಯಂಡ್ ದೆನ್ ಅಗೈನ್ book at affordable price, book at affordable prices. So again headlines, book, airport, cabs. Bangalore cabs. ಸೊ ಈ ರೀತಿ ನೀವು ಹೆಡ್ಲೈನ್ಸನ್ನು ಕೊಡಬೇಕಾಗುತ್ತೆ. ಹೆಡ್ಲೈನ್ಸ್ ಈಸ್ ಎ ಮ್ಯಾಂಡೇಟ್ರಿ ಥಿಂಗ್. ನೀವು ಹೆಡ್ಲೈನ್ಸನ್ನು ಕೊಡಲೇಬೇಕು. ಮಿನಿಮಮ್ 4 ಹೆಡ್ಲೈನ್ಸನ್ನು ನೀವು ಕೊಡಲೇಬೇಕು. ಸಿ, ಇಲ್ಲಿ ರೆಕ್ವೈರ್ಡ್ ಅಂತ ಬರ್ತಿರುತ್ತೆ ನಮಗೆ. ಸೊ ಆ ರೆಕ್ವೈರ್ಡ್ ಅಂತ ಕೇಳ್ತಿರುತ್ತಲ್ಲ, ಸೊ ಆವಾಗ ನಾವು ಕೊಡಲೇಬೇಕಾಗುತ್ತೆ 4 ಹೆಡ್ಲೈನ್ಸ್ಗಳನ್ನು. ಅಥವಾ ನೀವು ಮಲ್ಟಿಪಲ್ ಹೆಡ್ಲೈನ್ಸ್ಗಳನ್ನು ಬೇಕಿದ್ರೆ ನೀವು ಕೊಡ್ಬೋದು. ಓಕೆ, ಸೊ ಎಸ್, ನೀವು ಹೆಡ್ಲೈನ್ಸಿಗೆ ಚಾಟ್ GPT ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಹೌದು ತೋರಿಸುತ್ತೆ. ಸಿ, ಕಾಣಿಸ್ತಿದೆಯಾ ಇಲ್ಲಿ? ಬುಕ್ ಅಟ್ ಅಫೋರ್ಡಬಲ್ ಪ್ರೈಸಸ್, ಬುಕ್ ಏರ್ಪೋರ್ಟ್ ಕ್ಯಾಬ್ಸ್ ಕಾಣಿಸ್ತಿದ್ಯಾ? ಈ ರೀತಿ ತೋರಿಸುತ್ತೆ. ಸೊ ಅಗೈನ್ ಇಲ್ಲಿ ಪಿನ್ ಆಪ್ಷನ್ ಇರುತ್ತೆ ನಮಗೆ. ಯಾವ ಹೆಡ್ಲೈನ್ಸ್ ಫಸ್ಟ್ ಕಾಣಬೇಕು, ಯಾವ ಹೆಡ್ಲೈನ್ ಸೆಕೆಂಡ್ ಕಾಣಬೇಕು, ಒಂದು ಫಾರ್ಮೇಟನ್ನು ಕೊಟ್ಟಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ಸಿ, ಆ ಪಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ಓಕೆ, ಸೊ ಹೆಡ್ಲೈನ್ಸ್ ಆದಮೇಲೆ ಡಿಸ್ಕ್ರಿಪ್ಷನ್ಸ್. ಅಫ್ಕೋರ್ಸ್ ಡಿಸ್ಕ್ರಿಪ್ಷನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಜನ ಓದ್ದೇ ಇರ್ಬೋದು. ಎಸ್, ಸಿ ಇದನ್ನ ಇಲ್ಲಿ ಇದು ಕಾಣ್ತಿದೆಯಲ್ವಾ, ಇದನ್ನೇ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಜನ ಓದ್ದೇ ಇರ್ಬೋದು, ಬಟ್ ತುಂಬಾ ಜನಕ್ಕೆ ಆ ಒಂದು ಹೆಡ್ಲೈನ್ಸ್ ಅಟ್ರಾಕ್ಟ್ ಮಾಡುತ್ತೆ. ಅಂತಂದ್ರೆ ಬೇಸಿಕಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವೇನ್ ಕೊಡ್ತೀರಾ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಏನೇನ್ ಸರ್ವಿಸಸ್ ಇದೆ ಅನ್ನೋದನ್ನ ಒಂದ್ ಲೈನ್ ಅಲ್ಲಿ ಬರೆದು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಆರಾಮಾಗಿ ಹಾಕ್ಬೋದು. ಓಕೆನಾ? ಸೊ ಇವಾಗ ನಾನು ಕ್ಯಾಬ್ ಸರ್ವಿಸ್ ಅಂತ ಅಂದಿದ್ದೀನಿ ಅಲ್ವಾ, ಸೊ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಬುಕ್ ಕ್ಯಾಬ್ ಫಾರ್ ಏರ್ಪೋರ್ಟ್ for local ride right or outstation and downstation. ಸಿ ಇಲ್ಲಿ ಬೇಸಿಕಲಿ ನಾನು ನನ್ನ ಒಂದು ಬಿಸ್ನೆಸ್ ಅಲ್ಲಿ ಏನೇನು ಸರ್ವಿಸಸ್ ಕೊಡ್ತಿದ್ದೀನಿ ಅನ್ನೋದನ್ನೇ ನಾನು ಕಂಪ್ಲೀಟ್ ಕವರ್ ಮಾಡಿದೆ. ಬುಕ್ ಎ ಕ್ಯಾಬ್ ಫಾರ್ ಏರ್ಪೋರ್ಟ್ ಅಂತಂದ್ರೆ ಏರ್ಪೋರ್ಟ್ ಕ್ಯಾಬನ್ನು ನಾನು ಕವರ್ ಮಾಡಿದೆ, ಲೋಕಲ್ ಕ್ಯಾಬ್ಸ್ನು ನಾನು ಕವರ್ ಮಾಡಿದೆ. ಇಲ್ಲಿ ಸಿ ಲೋಕಲ್ ರೈಡ್ ಅಂಡ್ ಔಟ್ ಸ್ಟೇಷನ್. ಸೊ ಅದನ್ನ ನೋಡಿದಾಗ ಅವ್ರು ಯಾರು ಬೇಕಾದರೂ ಬುಕ್ ಮಾಡ್ಕೋಬಹುದು. ಅಥವಾ ಏರ್ಪೋರ್ಟಿಗೆ ಮಾಡ್ತಾರಾ ಓಕೆ, ಅಥವಾ ಲೋಕಲಿಗೆ ಮಾಡ್ತಾರಾ ಓಕೆ, ಅಥವಾ ಆರ್ ಎಲ್ಸ್ ಔಟ್ ಸ್ಟೇಷನಿಗೆ ಮಾಡಿರ್ತಾರೆ ಅಂತಂದ್ರೆ ಅದಕ್ಕೂ ಕೂಡ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಡಿಸ್ಕ್ರಿಪ್ಷನ್ ಅನ್ನ ಮ್ಯಾಕ್ಸಿಮಮ್ ನೀವು 2 ಕೊಡಬೇಕು, 2 to 3. ಓಕೆ, ಸೊ ಅಗೈನ್ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಅನ್ನ ಕೊಡ್ತೀನಿ. Ride with us at affordable prices. ಸೊ ಈ ರೀತಿ ಡಿಸ್ಕ್ರಿಪ್ಷನ್ ಅನ್ನ ಕೂಡ ನೀವು ಕೊಡ್ಬೋದು. ಇಲ್ಲಿ ಆಡ್ ಸ್ಟ್ರೆಂತ್ ಪೂರ್ ಅಂತ ಕೊಡ್ತಿದೆ. ಸೊ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಸರ್ಚ್ ಆಡ್ಸ್ ಅಲ್ಲಿ ಮೇನ್ ಕೀವರ್ಡ್ಸ್ಗಳನ್ನ ಚೆನ್ನಾಗಿ ಕೊಟ್ಟಿದ್ದೀರಾ, ಹೆಡ್ಲೈನ್ಸ್ ಅನ್ನ ಚೆನ್ನಾಗಿ ಕೊಟ್ಟಿದ್ದೀರಾ ಅಂತಂದ್ರೆ ಅದು ಪರ್ಫೆಕ್ಟ್ ಆಡೇ ಆಗಿರುತ್ತೆ. ಇಲ್ಲಿ ಏನಕ್ಕೆ ಆಡ್ ಸ್ಟ್ರೆಂತ್ ಪೂರ್ ಅಂತ ಕೇಳುತ್ತೆ ಅಂತಂದ್ರೆ ನಾವು ಗೂಗಲ್ ಆಡ್ಸ್ ಕೊಟ್ಟಿರೋ ಎಲ್ಲ ಆಪ್ಷನ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಳಲ್ಲ. ಸೊ ಕೆಲವೊಂದು ಆಪ್ಷನ್ಸ್ ಅನ್ನ ವೇಸ್ಟೇಜ್ ಆಪ್ಷನ್ಸ್ ಅನ್ನ ಕೊಟ್ಟಿರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಗೂಗಲ್ ಯಾವತ್ತಿದ್ರು ನಮ್ಮ ಕಡೆ ಅಮೌಂಟ್ ಅನ್ನ ತಗೊಳಕ್ಕೆ ಟ್ರೈ ಮಾಡ್ತಿರುತ್ತೆ. ಓಕೆ, ಸೊ ಆ ಅಮೌಂಟ್ ಅನ್ನ ಗೂಗಲಿಗೆ ಕೊಡಬಾರ್ದು ನಾವು. ಸೊ ನಮಗೆ ಏನೇನು ಸ್ಕಿಲ್ ಇದೆಯೋ ಅದನ್ನೆಲ್ಲ ನಾವು ಕೊಟ್ಟು ಮಿನಿಮಮ್ ಅಮೌಂಟ್ ಅಲ್ಲಿ ಬೆಸ್ಟ್ ರಿಸಲ್ಟ್ ಅನ್ನ ತಗೋಬರ್ಬೇಕು. ಓಕೆ, ಸೊ ಆಫ್ಟರ್ ದಟ್ ಇಲ್ಲೊಂದು ಡಿಸ್ಕ್ರಿಪ್ಷನ್ ಇದೆ, ನಾನು ಅದನ್ನ ಕ್ಲೋಸ್ ಮಾಡ್ತೀನಿ. ಅದಾದ್ಮೇಲೆ ನೀವು ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಆಡ್ ಈ ರೀತಿ ಕಾಣುತ್ತೆ. ಇಲ್ಲಿ ಕಾಣ್ತಿದ್ಯಾ? ಓಕೆ, ಕ್ಯಾಬ್ಸ್ ಇನ್ ಬೆಂಗಳೂರು ಬುಕ್ ಅಫೋರ್ಡಬಲ್ ಪ್ರೈಸಸ್ ಈ ರೀತಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಿಡ್ಡಿಂಗ್ ಬಜೆಟ್ ಆಪ್ಷನ್ ಕಾಣುತ್ತೆ. ಓಕೆ, ಸೊ ಒಂದು ಕನ್ಫರ್ಮೇಶನ್ ಕೇಳುತ್ತೆ. ಇಫ್ ಇನ್ ಕೇಸ್ ಇದು ನೀವೇನಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಒಂದು ಮೊಬೈಲಿಗೆ ಒಂದು ಆ್ಯಡ್ ಅನ್ನ, ಒಂದು ನಂಬರ್ ಅನ್ನ ಕಳಿಸಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಓಕೆ, ಸೊ ಇಟ್ಸ್ ಮೀ. ಸೊ ಒನ್ಸ್ ವೆರಿಫಿಕೇಶನ್ ಆದಮೇಲೆ ಇಲ್ಲಿ ಬಜೆಟ್ ಆಪ್ಷನ್ಗೆ ಹೋಗುತ್ತೆ. ಬಿಕಾಸ್ ನಾವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಟ್ಟಿರ್ತೀವಲ್ಲ, ಸೊ ಹಾಗಾಗಿ ಆ ಒಂದು ವೆರಿಫಿಕೇಶನ್ ಅನ್ನ ನಮಗೆ ಕೇಳುತ್ತೆ. ಓಕೆ, ಸೊ ಇಲ್ಲಿ ಬೇಸಿಕಲಿ ಬಜೆಟ್ ಅನ್ನ ಗೂಗಲೇ ತಗೊಂಡಿರುತ್ತೆ. ಇಲ್ಲಿ ಯಾವ ಬಜೆಟ್ ನೀವು ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಆಪ್ಷನ್ ಸೆಟ್ ಕಸ್ಟಮ್ ಬಜೆಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೇಮ್ ಸೆಟ್ ಕಸ್ಟಮ್ ಬಜೆಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೈಲಿ ಬಜೆಟ್ ಎಷ್ಟಿದೆ ಅದನ್ನ ಇಲ್ಲಿ ನೀವು ಅಮೌಂಟ್ ಅನ್ನ ನೀವು ಎಂಟರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಡೈಲಿ ಬಜೆಟ್ 800 rupees. 800 rupees ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ವೀಕ್ಲಿ ಕ್ಲಿಕ್ಸ್ ಒಂದು ವಾರಕ್ಕೆ 4 ಅಂದರೆ 416 ಕ್ಲಿಕ್ಸ್ ಆಗ್ತವೆ ಒಂದು ವಾರಕ್ಕೆ. ಓಕೆ,
ಆ್ಯಂಡ್ ದೆನ್ ಆವ್ರೇಜ್ CPC ಒಂದು ಕ್ಲಿಕ್ಕಿಗೆ ಆವ್ರೇಜ್ ಆಗಿ ಎಷ್ಟು ರುಪೀಸ್ ತೊಗೊತಿದೆ 13 ರುಪೀಸ್. ಓಕೆ, ಸೊ ಆ್ಯಂಡ್ ದೆನ್ ವೀಕ್ಲಿ ಕಾಸ್ಟ್ ಅಂತಂದರೆ ಒಂದು ವಾರಕ್ಕೆ ನಾವು ಎಷ್ಟು ಅಮೌಂಟನ್ನು ಆ್ಯಡಿಗೆ ಸ್ಪೆಂಡ್ ಮಾಡಬೇಕಾಗುತ್ತೆ 5598. ಓಕೆನಾ, ಸೊ 800 ರುಪೀಸ್ ಹಂಗೆ ಇದು ಕ್ಯಾಲ್ಕುಲೇಟ್ ಮಾಡಿರುತ್ತೆ. ಇಫ್ ಇನ್ ಕೇಸ್ ನೀವು ಇಲ್ಲಿ 1000 ರುಪೀಸ್ ಅಂತ ಎಂಟರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆವಾಗ ಬೇರೆ ಥರ ರಿಸಲ್ಟ್ ಬರುತ್ತೆ. ಸಿ, ವೀಕ್ಲಿ ಕ್ಲಿಕ್ಸ್ 444, ಆವ್ರೇಜ್ CPC 15 ರುಪೀಸ್, ವೀಕ್ಲಿ ಕಾಸ್ಟ್ ಎಷ್ಟು 7000 ರುಪೀಸ್ ಅಂತಂದರೆ 7 ದಿನಕ್ಕೆ 1000 ಅಂದರೆ 7000 ಈ ರೀತಿ. ಸೊ ಇದು ಬಜೆಟ್ ಅಗೈನ್ ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಬಟ್ ಮಿನಿಮಮ್ ಅಮೌಂಟ್ ಏನಿರುತ್ತೆ ಅದು 500 ಇದ್ದೇ ಇರಬೇಕಾಗುತ್ತೆ. ಓಕೆ, ಸೊ ಆಫ್ಟರ್ ದ್ಯಾಟ್ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವೇನೇನು ಇಲ್ಲಿ ಕೊಟ್ಟಿರ್ತೀರ ಅಲ್ವಾ, ಅದನ್ನೆಲ್ಲ ಚೆಕ್ ಮಾಡುತ್ತೆ. ಇಫ್ ಇನ್ ಕೇಸ್ ಏನಾದರೂ ಎರರ್ ಇದ್ದರೆ ಇಲ್ಲಿ ತೋರಿಸುತ್ತೆ. ನೀವು ಆ ಎರರನ್ನು ರೆಕ್ಟಿಫೈ ಮಾಡ್ಕೋಬೇಕಾಗುತ್ತೆ, ಸರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಂದು ಇಲ್ಲಿ ನೋಡ್ಬೋದು ಚೆಕಿಂಗ್ ಫಾರ್ ಎರರ್ಸ್ ಅಂತ ಇದೆ. ಏನಾದರೂ ಎರರ್ಸ್ ಇದೆಯಾ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಇಫ್ ಏನು ಎರರ್ಸ್ ಇಲ್ಲ ಅಂತಂದರೆ ಯು ಆರ್ ರೆಡಿ ಟು ಗೋ. ಸೊ 1-2 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಒನ್ಸ್ ಇಟ್ಸ್ ಡನ್, ಪಬ್ಲಿಷ್ ಕ್ಯಾಂಪೇನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಇವಾಗ ಈ ರೀತಿ ತೋರಿಸ್ತೀನಿ ನಿಮಗೆ. ಇವಾಗ ನೀವು 2 ಕ್ಯಾಂಪೇನನ್ನು ನೀವು ಕ್ರಿಯೇಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, ಬೆಂಗಳೂರಿಗೊಂದು, ಹೈದರಾಬಾದ್ಗೊಂದು. ಓಕೆ, ಸೊ ಈ ಬೆಂಗಳೂರಲ್ಲಿ ನೀವು 3 ಆ್ಯಡ್ ಗ್ರೂಪ್ಸ್ಗಳನ್ನು ಕ್ರಿಯೇಟ್ ಮಾಡಿರ್ತೀರಾ. 3 ಆ್ಯಡ್ ಗ್ರೂಪ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ರೆ ಅಫ್ಕೋರ್ಸ್ ನೀವು 3 ಆ್ಯಡ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ನಿಮ್ಮ ಡೈಲಿ ಬಜೆಟ್ ಬಂದು ಎಷ್ಟಿರುತ್ತೆ, ಲೆಟ್ ಮಿ ಟೇಕ್ 500 ರುಪೀಸ್ ಅಂತ ಅಂದ್ಕೊಳ್ಳೋಣ. ಓಕೆ, 500 ರುಪೀಸ್. ಸೊ ಇವಾಗ ನೀವು 3 ಆ್ಯಡನ್ನು ಕ್ರಿಯೇಟ್ ಮಾಡಿದ್ದೀರಾ. ಸೊ ಇವಾಗ ನೀವು ಎಷ್ಟು ಅಮೌಂಟನ್ನು ಪೇ ಮಾಡಬೇಕು? 500. ಹಾಂ, ಸೊ ಡೈಲಿ ಬಜೆಟ್ ಬಂದು 500 ರುಪೀಸ್ ಇರುತ್ತೆ ನಿಮ್ಮದು. ಓಕೆನಾ, ಸೊ ನೀವು 3 ಆ್ಯಡ್ ಗ್ರೂಪ್ಸನ್ನು ಕ್ರಿಯೇಟ್ ಮಾಡಿದ್ದೀರಾ ಆ್ಯಂಡ್ 3 ಆ್ಯಡ್ಸನ್ನು ಕ್ರಿಯೇಟ್ ಮಾಡಿದ್ದೀರಾ. ಸೊ ಇವಾಗ ನೀವು 3 ಆ್ಯಡ್ಸ್ ಇರೋದಕ್ಕೆ ಟೋಟಲ್ ಎಷ್ಟು ಅಮೌಂಟನ್ನು ನೀವು ಕಟ್ಟಬೇಕು? ನಾವು 500 ಕಟ್ಟಬೇಕಾಗುತ್ತೆ. ಯಾಕೆ? ಬಿಕಾಸ್ ಇಲ್ಲಿ 3 ಆ್ಯಡ್ಸನ್ನು ಕ್ರಿಯೇಟ್ ಮಾಡಿದ್ದೀರಲ್ಲ. ನಾವು ಗ್ರೂಪ್ ಆ್ಯಡ್ ಮಾಡ್ಕೊಂಡಲ್ಲ ಮೇಡಮ್, 1 2 3. ಹಾಂ, ಒಂದು ಇದ್ರ ಮೇಲೆ ಗ್ರೂಪ್ ಮಾಡ್ಕೊಂಡಲ್ರಿ. ಎಸ್, ಸೂಪರ್. ಸೊ ಬೇಸಿಕಲಿ ಒಂದು ಕ್ಯಾಂಪೇನಲ್ಲಿ ನೀವು 3 ಆ್ಯಡ್ ಗ್ರೂಪ್ಸನ್ನು ಕ್ರಿಯೇಟ್ ಮಾಡಿದ್ದೀರಾ ಆ್ಯಂಡ್ 3 ಆ್ಯಡ್ಸನ್ನು ಕ್ರಿಯೇಟ್ ಮಾಡಿದ್ದೀರಾ. ಓಕೆ, ಸೊ ನೀವಿಲ್ಲಿ 3 ಆ್ಯಡಿಗೂ ಕೂಡ ನೀವು 500 ರುಪೀಸನ್ನು ಪೇ ಮಾಡಿದ್ರೆ ಸಾಕು, ರೈಟ್? ಸೊ ಟೋಟಲ್ ಎಷ್ಟು ಅಮೌಂಟು? 500 ರುಪೀಸ್ ಅಷ್ಟೇ. ಓಕೆನಾ, ಬಟ್ ಇಫ್ ಇನ್ ಕೇಸ್ ನೀವು ಇನ್ನೊಂದು ಕ್ಯಾಂಪೇನನ್ನು ಕ್ರಿಯೇಟ್ ಮಾಡಿದ್ರೆ ಆವಾಗ ಈ 500ಅಲ್ಲಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. 250ಗೆ 1, 250ಗೆ 1. ಎಸ್, ಬೇರೆ ಕ್ಯಾಂಪೇನನ್ನು ಕ್ರಿಯೇಟ್ ಮಾಡಿದ್ರೆ ಮಾತ್ರ. ಇಫ್ ಇನ್ ಕೇಸ್ ನೀವು ಒಂದೇ ಕ್ಯಾಂಪೇನಲ್ಲಿ ಮಲ್ಟಿಪಲ್ ಆ್ಯಡ್ ಗ್ರೂಪ್ಸನ್ನು ಕ್ರಿಯೇಟ್ ಮಾಡಿದಾಗ ನಿಮ್ಮ ಟೋಟಲ್ ಅಮೌಂಟ್ ಎಷ್ಟಿರುತ್ತೆ? 500. ಸೊ ಆವಾಗ ನೀವು ಬೇರೆ ಬೇರೆ ಆ್ಯಡ್ಸ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಹೇಳಿ ಗೂಗಲ್ ಬೇರೆ ಬೇರೆ ಅಮೌಂಟನ್ನೇ ಇಸ್ಕೊಳಲ್ಲ. ನೀವು ಒಂದು ಕ್ಯಾಂಪೇನಲ್ಲಿ ನೀವು 100 ಆ್ಯಡ್ಸನ್ನು ಕ್ರಿಯೇಟ್ ಮಾಡಿದ್ರೂ ಕೂಡ ನಿಮ್ಮ ಅಮೌಂಟ್ ಎಷ್ಟಿರುತ್ತೆ ಅಷ್ಟು ಮಾತ್ರ ತೊಗೊಳುತ್ತೆ. ಇಫ್ ಇನ್ ಕೇಸ್ ನೀವು 500 ರುಪೀಸ್ ಸೆಟ್ ಮಾಡಿದ್ರೆ ಆ 100 ಆ್ಯಡ್ಸ್ಗೂ 500 ರುಪೀಸೇ ತೊಗೊಳುತ್ತೆ. ಓಕೆ, ಬಟ್ ಕ್ಯಾಂಪೇನನ್ನು ಬೇರೆ ರನ್ ಮಾಡಿದ್ರೆ ಆವಾಗ ಬೇರೆ ಬೇರೆ ಅಮೌಂಟನ್ನು ನೀವು ಕೊಡಲೇಬೇಕಾಗುತ್ತೆ. ಓಕೆ, ಸೊ ಅವಾಗ ನೀವು 2 ಕ್ಯಾಂಪೇನ್ ರನ್ ಮಾಡಿದ್ರೆ ನಿಮ್ಮ ಬಜೆಟ್ ಎಷ್ಟು? 1000 ರುಪೀಸ್. ಸೊ ಇದಕ್ಕೆ 500 ರುಪೀಸ್, ಇದಕ್ಕೆ 500 ರುಪೀಸ್. ಓಕೆ, ಈ ರೀತಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇಲ್ಲಿ ಯಾವುದೇ ರೀತಿ ಎರರ್ ಕಂಡಿಲ್ಲ. ಸೊ ಎರರ್ ಕಂಡಿಲ್ಲ, ಸೊ ಹಾಗಾಗಿ ಇಲ್ಲಿ ಪಬ್ಲಿಷ್ ಕ್ಯಾಂಪೇನ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕ್ಯಾಂಪೇನ್ ಪಬ್ಲಿಷ್ ಆಗಿರುತ್ತೆ. ಸೊ ಒನ್ಸ್ ಪಬ್ಲಿಷ್ ಆದಮೇಲೆ ನಿಮ್ಮ ಒಂದು ಆ್ಯಡ್ ರಿವ್ಯೂಗೆ ಹೋಗುತ್ತೆ. ಓಕೆ, ರಿವ್ಯೂಗೆ ಹೋದಾದಮೇಲೆ
ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಾಗ ಆ ಒಂದು ಆ್ಯಡ್ ನೀವು ರನ್ ಮಾಡ್ಬೋದು. ಒನ್ಸ್ ಬಿಲ್ಲಿಂಗ್ ಆಪ್ಷನನ್ನು ನೀವು ಕೊಟ್ಟು ರನ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡಿದ್ರೆ ಯುವರ್ ಆ್ಯಡ್ಸ್ ವಿಲ್ ಗೋ ಲೈವ್ ಆಫ್ಟರ್ ರಿವ್ಯೂ. ಸೊ ನನ್ನ ಒಂದು ಆ್ಯಡ್ ರಿವ್ಯೂಲಿದೆ. ಗೂಗಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ಪ್ರೈವಸಿ ಎಲ್ಲಾನು ನಾವು ತಕ್ಕಂಗೆ ಮಾಡಿದರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡಿದರೆ ಗೂಗಲ್ ನಮ್ಮ ರಿವ್ಯೂನ ಮ್ಯಾಕ್ಸಿಮಮ್ ಅಂದರೆ ಒಂದು 15 ಮಿನಿಟ್ಸ್ಗೆ ಕೊಟ್ಟಿರುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ 1 to 2 ಬಿಸ್ನೆಸ್ ಡೇಸ್ ಅಂತ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದರೆ 1 hour ಟೈಮ್ ತೊಗೋಬೋದು ಅಷ್ಟೇ, 1 hour. ಸೊ ಅದಾದಮೇಲೆ ರಿವ್ಯೂ ಮುಗ್ದಿರುತ್ತೆ. ಇಫ್ ಇನ್ ಕೇಸ್ ಏನಾದರೂ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದೀರಾ ಅಂತಂದರೆ ಇಲ್ಲೇ ಹೇಳುತ್ತೆ, ಎರರ್ಸ್ ಅಂತ ರೆಡ್ ಕಲರಲ್ಲಿ ಬರುತ್ತೆ. ಸೊ ಅದೇನು ಎರರ್ ಅನ್ನೋದನ್ನು ನೀವು ನೋಡಿಕೊಂಡು ರೆಕ್ಟಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದ್ಯಾವುದೋ ಆಪ್ಷನ್ ಬರ್ತಿರುತ್ತೆ, ನೀವು ಇದನ್ನು ಕ್ಲೋಸ್ ಕೂಡ ಮಾಡ್ಬೋದು. ಸೊ ನೀವು ಯಾವಾಗ ಕ್ಲೋಸ್ ಮಾಡ್ತಿರೋ ಇಲ್ಲಿ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಕ್ಯಾಂಪೇನ್ಸ್ ಆಪ್ಷನ್ ಇರುತ್ತೆ. ನಾವು ಕ್ರಿಯೇಟ್ ಮಾಡಿರೋ ಒಂದು ಕ್ಯಾಂಪೇನ್ ಇಲ್ಲಿ ಬರುತ್ತೆ ನೋಡಿ, ಕ್ಯಾಬ್ ಸರ್ವಿಸ್. ಓಕೆ, ಸೊ ಈ ಕ್ಯಾಬ್ ಸರ್ವಿಸ್ ಈ ಬ್ಲೂ ಕಲರಲ್ಲಿ ಕಾಣ್ತಿದೆಯಲ್ಲ, ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಆ್ಯಡ್ ಗ್ರೂಪ್ಸ್ ಲೆವೆಲ್ಗೆ ಹೋಗ್ತೀವಿ. ಆ್ಯಡ್ ಗ್ರೂಪ್ಸ್. ಸೊ ಆ್ಯಸ್ ಆಫ್ ನಾವು ಆ್ಯಡ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದು ಒಂದೇ, ಯಾವುದು ಏರ್ಪೋರ್ಟ್ ಕ್ಯಾಬ್ಸ್ಗೆ. ಸೊ ಇವಾಗ ಆ್ಯಡ್ ಗ್ರೂಪನ್ನು ನಾವು ಇನ್ನೊಂದು ಆ್ಯಡ್ ಮಾಡಬೇಕಲ್ಲ, ಯಾವುದು ಔಟ್ ಸ್ಟೇಷನ್. ಸೊ ಅಗೇನ್ ಇಲ್ಲಿ ಆ್ಯಡ್ ಗ್ರೂಪ್ಸ್ ಆಪ್ಷನ್ ಇರುತ್ತೆ, ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆ್ಯಡ್ ಗ್ರೂಪನಲ್ಲಿ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಗ್ರೂಪ್ 2 ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಔಟ್ ಸ್ಟೇಷನ್. ಸೊ ಇಲ್ಲಿ ಔಟ್ ಸ್ಟೇಷನ್ ಅಂತ ನಾನು ಎಂಟರ್ ಮಾಡ್ತೀನಿ. ಸೊ ಅಗೇನ್ ಫೈನಲ್ URL, ನಿಮ್ಮ ಒಂದು ವೆಬ್ಸೈಟಿನ URL ಅನ್ನು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಅಗೇನ್ ಕೀವರ್ಡ್ಸ್ಗಳನ್ನು ಕೊಡಬೇಕಾಗುತ್ತೆ. ಆ್ಯಸ್ ಆಫ್ ನಾವು ನಾನಿಲ್ಲಿ ಔಟ್ ಸ್ಟೇಷನ್ ಕ್ಯಾಬ್ಸ್ ಫಾರ್ ಔಟ್ ಸ್ಟೇಷನ್ ಇನ್ ಬ್ಯಾಂಗ್ಳೂರ್. ಸೊ ಈ ರೀತಿ ನೀವು ಕೀವರ್ಡ್ಸ್ಗಳನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಓಕೆ, ಆರ್ ಎಲ್ಸ್ ಇಲ್ಲಿ ಅಪ್ಡೇಟ್ ಕೀವರ್ಡ್ ಸಜೆಷನ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೆಲವು ಕೀವರ್ಡ್ಸ್ಗಳ ಸಜೆಷನನ್ನು ಕೊಡ್ತಾರೆ. ಸೊ ನೀವು ಆ ಕೀವರ್ಡನ್ನು ತೊಗೋಬೇಕು ಅಂದರೆ ತೊಗೋಬೋದು. ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮೇಲಿದೆ. ಏನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಮೇಲಿದೆ ಅಂತಂದರೆ, ನಾನು ವೆಬ್ಸೈಟ್ URL ಅನ್ನು ಯಾವ್ದು ಕೊಟ್ಟಿದ್ದೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಸಂಬಂಧಪಟ್ಟಂತ URL ಅನ್ನೇ ಕೊಟ್ಟಿದ್ದೀನಿ. ಸೊ ನನ್ನ ಒಂದು ವೆಬ್ಸೈಟ್ ಏನ್ರ ಬೇಸ್ ಮೇಲೆ ಇದೆ, ಅದ್ರ ಬೇಸ್ ಮೇಲೆ ನನಗೆ ಇಲ್ಲಿ ಕೀವರ್ಡ್ಸ್ಗಳನ್ನು ಕೊಡುತ್ತೆ. ಓಕೆ, ಸೊ ಆ್ಯಸ್ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಒಂದು ವೆಬ್ಸೈಟ್ URL ಅನ್ನು ಚೇಂಜ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ವೆಬ್ಸೈಟನ್ನು ತೊಗೊಳ್ಳೋಣ. ಕ್ಯಾಬ್ಸ್ ಗೋ IBO ಅಂತ ಇದೆ. ಲೆಟ್ ಮಿ ಟೇಕ್ ದಿಸ್ ಒನ್. ಓಕೆ, ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಫೈನಲ್ URL ಪೇಸ್ಟ್ ಮಾಡಿದಾಗ ಕೀವರ್ಡ್ ಸಜೆಷನ್ಸ್ ನೀವು ನೋಡಿದ್ರೆ ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ಕಿಂಗ್, ಔಟ್ ಸ್ಟೇಷನ್ ಕ್ಯಾಬ್ ಬೆಂಗಳೂರು, ಏರ್ಪೋರ್ಟ್ ಕ್ಯಾಬ್, ಟ್ಯಾಕ್ಸಿ ಬುಕ್ಕಿಂಗ್ ನಿಯರ್ ಮೀ. ನೀವು ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಕೀವರ್ಡ್ಸ್ಗಳು ಸಜೆಷನ್ಸ್ ಬರ್ತವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇಟ್ಕೋಬೋದು, ಯಾವ್ದು ಬೇಡೋ ಅದನ್ನು ನೀವು ತೆಗಿಬೋದು. ಓಕೆ, ಸೊ ಕ್ಯಾಬ್ ಬುಕ್ಕಿಂಗ್, ಟ್ಯಾಕ್ಸಿ ಬುಕ್ಕಿಂಗ್, ಕ್ಯಾಬ್ ಬುಕ್ಕಿಂಗ್ ಫಾರ್ ಔಟ್ ಸ್ಟೇಷನ್, ಕ್ಯಾಬ್ಸ್ ಇನ್ ಬ್ಯಾಂಗ್ಳೂರ್, ಔಟ್ ಸ್ಟೇಷನ್ ಕ್ಯಾಬ್ಸ್. ಸೊ ಈ ರೀತಿ ನೀವು ಕೀವರ್ಡ್ಸ್ಗಳನ್ನು ಎಂಟರ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆಫ್ಟರ್ ದಟ್ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ನೀವು ಒಂದು ಆ್ಯಡ್ ಕಾಪಿಯನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೇಮ್ ಏನೇನನ್ನು ಕೊಟ್ಟಿದ್ರಿ, ಹೆಡ್ಲೈನ್ಸನ್ನು ನೀವು ಕೊಡಬೇಕಾಗುತ್ತೆ,
ಆ್ಯಂಡ್ ಡಿಸ್ಕ್ರಿಪ್ಷನನ್ನು ಕೊಡಬೇಕಾಗುತ್ತೆ. ಸೊ ಮೇಕ್ ಶೋರ್ ನೀವು ಪ್ರತಿ ಆ್ಯಡ್ ಗ್ರೂಪಿಗೂ ಹೆಡ್ಲೈನ್ಸ್ಗಳನ್ನು ನೀವು ಚೇಂಜ್ ಮಾಡ್ತಿರಬೇಕು. ಓಕೆ, ಸೊ ನಾನು ಫಸ್ಟ್ ಆ್ಯಡ್ ಗ್ರೂಪಿಗೆ ಏನು ಕೊಟ್ಟಿದ್ನೋ ಅದೇ ಹೆಡ್ಲೈನ್ಸನ್ನು ನಾನು ಮತ್ತೆ ಬೇರೆ ಒಂದು ಆ್ಯಡಿಗೆ ಕೊಡೋಕ್ಕಾಗಲ್ಲ. ಓಕೆ, ಸೊ ನೀವು ಆ ರೀತಿ ಮಾಡಬೇಕು. ನಾನು ಇಲ್ಲಿ ಆ್ಯಸ್ ಆಫ್ ನಾವು ಕೊಡ್ತಾ ಇಲ್ಲ, ನೀವು ಕೊಡಬೇಕಾಗುತ್ತೆ ಆ್ಯಡ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಓಕೆ, ಆಫ್ಟರ್ ದಟ್ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆ್ಯಡ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆ್ಯಡ್ ರೆಡಿ ಆಗಿರುತ್ತೆ. ಸೊ ಅವಾಗ ಏನಾಯಿತು, ಒಂದೇ ಕ್ಯಾಂಪೇನಲ್ಲಿ 2 ಆ್ಯಡ್ ಗ್ರೂಪ್ಸ್ಗಳು ಕ್ರಿಯೇಟ್ ಆದವು. ಸೊ ಇನ್ನೊಂದು ಕ್ರಿಯೇಟ್ ಮಾಡ್ತೀರಾ ಅಂತಂದ್ರೂ ಅಗೇನ್ ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಬೇರೆ ಯಾವ ಸರ್ವಿಸ್ ಇದೆ ಆ ಸರ್ವಿಸ್ ನೇಮನ್ನು ಕೊಟ್ಟು, ಕೀವರ್ಡ್ಸ್ಗಳನ್ನು ಕೊಟ್ಟು, ಫೈನಲ್ URL ಅನ್ನು ಕೊಟ್ಟು ನೀವು ಆ್ಯಡ್ಸನ್ನು ರನ್ ಮಾಡಬೇಕಾಗುತ್ತೆ. ಇಲ್ಲಿ ಫೈನಲ್ URL ಅಂತ ಇದೆ ಅಲ್ವಾ, ಈ ಫೈನಲ್ URL ಇದೆ ಅಂತ ಅಂದಾಗ ನೀವು ಓವರ್ ಆಲ್ ವೆಬ್ಸೈಟಿನ ಲಿಂಕನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಕ್ಯಾಬ್ಸ್ ಸರ್ವಿಸಸ್ನ ನಾವು ರನ್ ಮಾಡ್ತಿದ್ದೀವಿ ಅಂತ ಅಂದಾಗ ಪ್ರತಿಯೊಂದು ಆ್ಯಡ್ ಗ್ರೂಪಿಗೂ ತಂದೇ ಆದಂಥ ಒಂದು ವೆಬ್ಸೈಟ್ ಪೇಜ್ ಇರುತ್ತೆ, ಒಂದು ಪ್ರತಿ ವೆಬ್ಸೈಟಲ್ಲೂ ಕೂಡ, ರೈಟ್. ಫಾರ್ ಎಕ್ಸಾಂಪಲ್, ಇವಾಗ ಏನು ಮಾಡಿರ್ತಾರೆ, ಕ್ಯಾಬ್ ಸರ್ವಿಸ್ ತಗೊಂಡಾಗ ಏರ್ಪೋರ್ಟ್ ಸರ್ವಿಸ್ ಅಂತ ಒಂದು ಪೇಜ್ ಇರುತ್ತೆ, ಏರ್ಪೋರ್ಟ್ ಕ್ಯಾಬ್ಸ್ಗೆ ಅಂತ ಒಂದು ಪೇಜ್ ಇರುತ್ತೆ, ಔಟ್ ಸ್ಟೇಷನ್ಗಂತ ಒಂದು ಪೇಜ್ ಇರುತ್ತೆ. ಓಕೆ, ಸೊ ಅಂಡ್ ದೆನ್ ಅಗೇನ್ ಲೋಕಲ್ ಕ್ಯಾಬ್ಸ್ಗಂತ ಒಂದು ಪೇಜ್ ಇರುತ್ತೆ. ಸೊ ನೀವು ಆ ಒಂದು ವೆಬ್ಸೈಟಿನ URL ಅನ್ನು ಕೊಟ್ಟರೆ, ಆ ಒಂದು ಪರ್ಟಿಕ್ಯುಲರ್ ಪೇಜ್ URL ಅನ್ನು ಕೊಟ್ಟರೆ ಸಾಕು. ಸೊ ಅವಾಗ ಏನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಈ ರೀತಿ ಹೇಳ್ತೀನಿ, ಕನ್ಫ್ಯೂಸ್ ಆದರೆ, ಟ್ಯಾಕ್ಸಿ ಸರ್ವಿಸಸ್ ಔಟ್ ಸ್ಟೇಷನ್ ಒನ್ ವೇ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಇಫ್ ಇನ್ ಕೇಸ್ ಅವರು ಬೇರೆ ಬೇರೆ ಪೇಜಸ್ಗಳು ಅವ್ರ ವೆಬ್ಸೈಟಲ್ಲಿದ್ದರೆ ನೀವು ಆ ರೀತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಯಾಬ್ ಬಜಾರ್, ಇಲ್ಲಿ ನೀವು ನೋಡಿದ್ರೆ ಆಪ್ಷನ್ ಇದೆ, ಬಟ್ ಎಲ್ಲೂ ಕೂಡ ಸಪ್ರೇಟ್ ಪೇಜ್ ಅಂತ ಇಲ್ಲ. ಸಿಂಗಲ್ ಪೇಜ್. ಸೊ ಈ ರೀತಿ ಪೇಜ್ ಇದ್ದಾಗ ನಾವೇನು ಮಾಡೋಕ್ಕಾಗೋದಿಲ್ಲ, ಓವರ್ ಆಲ್ URL ಅನ್ನೇ ನೀವು ಕೊಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಬೇರೆ ಬೇರೆ ಪೇಜಸ್ಗಳಿದ್ದಾಗ ನೀವು ಬೇರೆ ಬೇರೆ ಪೇಜಸ್ಗಳನ್ನು ನೀವು ಕೊಡ್ಬೋದು. ಸೊ ಆ್ಯಸ್ ಆಫ್ ನಾವು ನನಗನ್ಸೋ ಮಟ್ಟಿಗೆ ಕ್ಯಾಬ್ ಸರ್ವಿಸಸ್ಗೆಲ್ಲ ಒಂದೇ ಪೇಜ್ ವೆಬ್ಸೈಟ್ ಇರುತ್ತೆ. ಏರ್ಪೋರ್ಟ್ ಸ್ಪೆಷಲ್, ಈ ಒಂದು ವೆಬ್ಸೈಟಲ್ಲಿ ನೀವು ನೋಡಿದ್ರೆ ಬೇರೆ ಬೇರೆ ಪೇಜಸ್ ಇದೆ ನೋಡಿ. ಏರ್ಪೋರ್ಟ್ ಸ್ಪೆಷಲ್ ಆಗಿರ್ಬೋದು, ಮೈಸೂರು ಹಾಲಿಡೇ ಪ್ಯಾಕೇಜು, ಔಟ್ ಸ್ಟೇಷನ್ನು, ಈ ರೀತಿ. ಸೊ ಏರ್ಪೋರ್ಟ್ ಸ್ಪೆಷಲ್ ಅಂತ ಅಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ URL ಬೇರೆ ಬೇರೆ ಆಪ್ಷನ್ ಬರುತ್ತೆ, ರೈಟ್. ಈ ಒಂದು URL ಅನ್ನು ಕಾಪಿ ಮಾಡಿ ನೀವು ಫೈನಲ್ URL ಏನಿರುತ್ತೆ ಅಲ್ವಾ, ಈ ಡೆಸ್ಟಿನೇಷನ್ ಲಿಂಕ್, ಇಲ್ಲಿಗೆ ನೀವು ಎಂಟರ್ ಮಾಡ್ಬೋದು. ಸೊ ಅವ್ರ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಅವರು ಈ ಪೇಜಿಗೆ ಬರ್ತಾರೆ, ಏರ್ಪೋರ್ಟ್ ಸ್ಪೆಷಲ್. ಸೊ ಅವ್ರಿಗೆ ಏರ್ಪೋರ್ಟ್ ಕ್ಯಾಬ್ ಬೇಕು ಅಂತ ಅಂದಾಗ ಅವರು ಬುಕ್ ಮಾಡ್ಕೋಬೋದು. ಆರೆಲ್ಸ್ ನೀವು ಓವರ್ ಆಲ್ ವೆಬ್ಸೈಟ್ ಲಿಂಕನ್ನೇ ಕೊಡ್ತೀರಾ ಅಂತಂದ್ರೂ ನೋ ಇಶ್ಯೂ, ಅದರಲ್ಲಿ ಏನು ಪ್ರಾಬ್ಲಮ್ ಏನೂ ಆಗಲ್ಲ, ನೀವು ಹೆಂಗೆ ಬೇಕೋ ಹಂಗೆ ಕೊಡ್ಕೋಬೋದು. ಓಕೆ, ಸೊ ಆ್ಯಸ್ ಆಫ್ ನಾನು ಪಬ್ಲಿಷ್ ಮಾಡೋಕೆ ಹೋಗಿಲ್ಲ, ಲೀವ್. ಗೊತ್ತಾಯ್ತಾ? ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಈ ರೀತಿ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಯುವರ್ ಕ್ಯಾಂಪೇನ್ ಕಾಂಟ್ ರನ್ ಆ್ಯಡ್ಸ್, ಕ್ರಿಯೇಟ್ ಕ್ಯಾಂಪೇನ್ ಪಾಲಿಸಿ ರಿವ್ಯೂ ಅಂತ ಅಂದರೆ ರಿವ್ಯೂಗೆ ಹೋಗಿರುತ್ತೆ. ಆ ಎಲ್ಲ ರಿವ್ಯೂನ ನಾವು ಕರೆಕ್ಟಾಗಿ ಇಟ್ಟಿದ್ರೆ, ಸೊ ಇದು ಬ್ಲೂ ಕಲರ್ ಬಂದಿರುತ್ತೆ. ಸೊ ಆ್ಯಸ್ ಆಫ್ ನಾವು ಅಂಡರ್ ರಿವ್ಯೂ ಅಲ್ಲಿ ಇದ್ದಾಗ ಈ ರೀತಿ ಬರುತ್ತೆ. ಓಕೆ, ಆಫ್ಟರ್ ದಟ್ ನೀವು ಕ್ಯಾಂಪೇನನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ಯಾಂಪೇನ್ ಆಪ್ಷನ್ ಇರುತ್ತೆ, ಕ್ಯಾಂಪೇನ್ ಮೇಲೆ ಕ್ರಿಯೇಟ್ ಮಾಡಿ ನೀವು ಕ್ಯಾಂಪೇನ್ ಅಕೌಂಟನ್ನು ಅಗೇನ್ ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ, ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಯಾಂಪೇನನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಆ್ಯಡ್ ಗ್ರೂಪ್ಸ್ ಲೆವೆಲ್ಗೆ ಹೋಗ್ತೀರಾ ಅಂತಂದರೆ ಇಲ್ಲಿ ಆ್ಯಡ್ ಗ್ರೂಪ್ಸ್ ಲೆವೆಲ್ ಇರುತ್ತೆ, ಆ್ಯಡ್ ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಆ್ಯಡ್ ಗ್ರೂಪ್ಸ್ಗಳಿದ್ದಾವೆ ಅಷ್ಟು ಆ್ಯಡ್ ಗ್ರೂಪ್ಸ್ಗಳು ಇಲ್ಲಿ ಎನೇಬಲ್ ಆಗ್ತವೆ. ಸೊ ಆ್ಯಸ್ ಆಫ್ ನಾವು ಇವಾಗ ಕ್ರಿಯೇಟ್ ಮಾಡಿದ್ದು 2, ಔಟ್ ಸ್ಟೇಷನ್ ಮತ್ತು ಏರ್ಪೋರ್ಟ್ ಕ್ಯಾಬ್. ಆ 2 ಆಪ್ಷನ್ ಇದೆ.
ಅಗೇನ್ ಆ್ಯಡ್ಸ್, ನಾವು ಕ್ರಿಯೇಟ್ ಮಾಡಿರೋ ಆ್ಯಡ್ಸ್ಗಳು ಕಾಣ್ತವೆ. ಇಲ್ಲಿ ನೋಡ್ಬೋದು ಪೆಂಡಿಂಗ್ ಅಂಡರ್ ರಿವ್ಯೂಲಿದ್ದಾವೆ. ಓಕೆನಾ? ಸೊ ಒಂದು ಆ್ಯಡ್ ಈ ರೀತಿ ಇದೆ, ಒಂದು ಆ್ಯಡ್ ಈ ರೀತಿ ಇದೆ. ಓಕೆ, ಸೊ ಈ ರೀತಿ ಆ್ಯಡ್ ಕಾಣ್ತವೆ. ಡೌಟ್ ಇದೆಯಾ? ಸೊ ಅಗೇನ್ ಇದನ್ನ ಹೇಳ್ತೀನಿ, ಒಂದು ಬೇಸಿಕ್ ಕ್ಯಾಂಪೇನ್ ಅಷ್ಟೇ ಇದು. ಸೊ ಇವಾಗ ಅಡ್ವಾನ್ಸ್ ಕ್ಯಾಂಪೇನಲ್ಲೂ ತುಂಬ ಚೇಂಜಸ್ ಮಾಡಲ್ಲ, ಕೆಲವು ಆಪ್ಷನ್ಸ್ಗಳಿರ್ತವೆ, ಅದನ್ನು ನಾವು ಕರೆಕ್ಟಾಗಿ ಕಲ್ತ್ಕೋಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ಅಗೇನ್ ನಾನು ಹೇಳ್ತಿದ್ದೀನಿ, ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಾಕಷ್ಟು ಡೌಟ್ಸ್ಗಳು ಬರ್ತವೆ. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಅಂದಾಗ ನಾನು ಏನು ಹೇಳ್ತಿದ್ದೀನಿ ಆವಾಗ ನಿಮಗೆಲ್ಲ ಗೊತ್ತಿದೆ ಅಂತ ಅನಿಸುತ್ತೆ. ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆಪ್ಷನ್ಸ್ಗಳು ಇಫ್ ಇನ್ ಕೇಸ್ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಹೋದರೂ ಕೂಡ ತುಂಬ ಡೌಟ್ಸ್ಗಳು ರೈಸ್ ಆಗ್ತವೆ. ಓಕೆ, ಅದಕ್ಕೆ ಹೇಳೋದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದಿದ್ದಿದ್ರೆ ನಾನು ಒಂದು ಕ್ಯಾಂಪೇನನ್ನು ನಿಮ್ಮ ಕೈಲಿ ಮಾಡಿಸ್ತಿದ್ದೆ. ಬಟ್ ಲ್ಯಾಪ್ಟಾಪ್ ಇಲ್ಲದ ಕಾರಣ ನಾನು ಈ ರೀತಿ ಮಾಡಿಸ್ತಿದ್ದೀನಿ ಅಷ್ಟೇ. ಓಕೆ, ಓಕೆ, ಸೊ ಅಗೈನ್ ನಾಳೆ 8:30ಗೆ ಕ್ಲಾಸ್ ಇರುತ್ತೆ, ಅಟೆಂಡ್ ಆಗಬೇಕು.